ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಹಲವಾರು ದಿವಸಗಳಿಂದ ಉಪೇಂದ್ರ ಅವರ ವಿಡಿಯೋಗಳನ್ನು ನೋಡಿ ಅವರ ಒಂದು ವಿಚಾರ ತಿಳಿದುಕೊಂಡು ಅವರು ಮಾಡ್ತಾ ಇರುವಂಥ ಹೊಸ ಚಿಂತನೆ ನಮ್ಮ ಸಂವಿಧಾನಕ್ಕೆ ಯಾವ ರೀತಿ ಪೂರಕವಾಗಿದೆ ಅನ್ನೋದ್ರ ಕುರಿತಾಗಿ ಈ ವಿಡಿಯೋ ಮಾಡಿದ್ದೇನೆ. ಈ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಕುರಿತಾಗಿ ಮೊದಲು ನಾವು ಅದು ಏನು ಉದ್ದೇಶ ಹೊಂದಿದೆ, ಯಾವ ರೀತಿ ಮಾಡಬೇಕಂತ ಯೋಜನೆ ಹಾಕಿದ್ದಾರೆ ಅನ್ನೋದನ್ನು ನೋಡಿದಾಗ ಭಾಳಷ್ಟು ವಿವರಣಾತ್ಮಕ ದಾಖಲಾತಿಗಳು ಲಭ್ಯವಿಲ್ಲ. ಅವರ ಒಂದು ಏನು ಆ್ಯಪು ಅಥವಾ ಏನು ವೆಬ್ಸೈಟ್ ಇದೆ ಅದನ್ನು ನೋಡಿದಾಗ ಮತ್ತು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಂಥ ಮಾಹಿತಿ ಪ್ರಕಾರ ಅದು ಸಾಂಪ್ರದಾಯಿಕ ಪ್ರಣಾಳಿಕೆಯನ್ನು ಹೊಂದಿಲ್ಲ. ಅಂದರೆ ಯಾವ ರೀತಿ ರಾಜಕೀಯ ಪಕ್ಷಗಳು ಯಾವ ರೀತಿ ಮ್ಯಾನಿಫೆಸ್ಟೋ ಇರ್ತವೆ ಅದನ್ನು ಇದು ಹೊಂದಿಲ್ಲ. ಅದರ ಬದಲಿಗೆ ART ಆಫ್ ಗವರ್ನೆನ್ಸ್ ಅಂತೇಳಿ, ಅಂದರೆ ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಟ್ರಾನ್ಸ್ಪರೆನ್ಸಿ, ಈ ಉದ್ದೇಶಗಳನ್ನು ಇಟ್ಕೊಂಡು ಅವರು ಒಂದು ಪಕ್ಷವನ್ನು ಹುಟ್ಟುಹಾಕಿದ್ದಾರೆ. ಅಂದರೆ ಹೊಣೆಗಾರಿಕೆ, ಜವಾಬ್ದಾರಿ ಮತ್ತು ಪಾರದರ್ಶಕತೆ ಅಂತೇಳಿ. ಅದರಲ್ಲಿ ಮುಖ್ಯ ಪ್ರಣಾಳಿಕೆ ಮತ್ತು ಸಿದ್ಧಾಂತ ಏನದ ಅಂದರೆ, ನಿರ್ದಿಷ್ಟ ಅಭಿವೃದ್ಧಿ ಯೋಜನೆಗಳು ಅಥವಾ ಉಚಿತ ಕೊಡುಗೆಗಳ ಭರವಸೆ ನೀಡುವ ಬದಲು ಸಾಮಾನ್ಯ ನಾಗರಿಕರನ್ನು ಸಬಲೀಕರಣಗೊಳಿಸಲು ರಾಜಕೀಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸುವುದರ ಮೇಲೆ ಕೇಂದ್ರೀಕರಣ ಹೊಂದಿದೆ. ಸೊ ಈ ರೀತಿ ಒಂದು ಏನು ಈ ರಾಜಕೀಯ ಪಕ್ಷಗಳೇನು ಮಾಡ್ತಾ ಇದ್ದಾವೆ ಅದರ ಬದಲಿಗೆ ಒಂದು ಹೊಸ ಯೋಚನೆಯನ್ನು ಇವರು ಹಾಕಿಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂತಂದರೆ, ಈ ಒಂದು ಪಕ್ಷದಲ್ಲಿ ನಾಗರಿಕರೇ ಯಜಮಾನರು ಅಥವಾ ಮಾಲೀಕರು. ಅಂದರೆ ಏನು ಮತ ಹಾಕುವ ಮತದಾರ ಅದಾನೆ, ಅಂದರೆ ತೆರಿಗೆ ಪಾವತಿಸುವಂಥ ಸಾಮಾನ್ಯ ಅದಾನೆ, ಅವನೇ ನಿಜವಾದ ಮಾಲೀಕ. ಮತ್ತು ಆಡಳಿತ ನಡೆಸುವಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಮಾಲೀಕರಲ್ಲ. ಅವರು ಕೇವಲ ಜನರಿಗಾಗಿ ದುಡಿಯುವಂಥ, ಅಂದರೆ ಜನರಿಂದ ನೇಮಿಸಲ್ಪಟ್ಟ ನೌಕರರು ಎಂದು ಅವ್ರನ್ನ ಪರಿಗಣಿಸಬೇಕಾಗ್ತದೆ. ಸೊ ಆ ರೀತಿ ಒಂದು ಅವರ ಒಂದು ಪರಿಕಲ್ಪನೆ ಇದೆ. ಮತ್ತು SOP ಅಂತೇಳಿ ಅವ್ರು ಮಾಡಿದ್ದಾರೆ, ಅಂದರೆ ನಿರ್ದಿಷ್ಟ ಕಾರ್ಯವೈಖರಿಯ ವಿಧಾನ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವ ರೀತಿ ಜನಪ್ರತಿನಿಧಿಗಳು ಜನರೊಂದಿಗೆ ಸಂಪರ್ಕ ಮಾಡಬೇಕು ಮತ್ತು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಮತ್ತು ಜನರಿಂದ ಅಭಿಪ್ರಾಯ ಪಡೆದುಕೊಂಡು ತಮ್ಮ ಕಾರ್ಯಕ್ರಮಗಳನ್ನು ಮಾಡಿ ಸಮರ್ಪಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಕಂಡು ಬಂದರೆ ಅವರು ಅಧಿಕಾರದಲ್ಲಿ ಮುಂದುವರಿಯುವುದು, ಇಲ್ಲ ಅಂತಂದರೆ ಮುಂದೆ 3 ತಿಂಗಳ ಒಂದು ಅವಕಾಶ ಕೊಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಈ ರೀತಿ ಒಂದು ರೈಟ್ ಟು ರಿಕಾಲ್ ಅನ್ನೋ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ತೆರಿಗೆದಾರರ ಪ್ರತಿಯೊಂದು ರೂಪಾಯಿ ಏನು ತೆರಿಗೆ ಕಟ್ತಾರೆ ಅದು ಎಲ್ಲಿ ಖರ್ಚಾಗ್ತದೆ, ಹೇಗೆ ಬಳಕೆ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕಂತೇಳಿ ಅನ್ನೋ ಒಂದು ಯೋಜನೆಯನ್ನು ಇಲ್ಲಿ ಮಾಡಿದ್ದಾರೆ. ಮತ್ತು ನಾಗರಿಕರ ಪ್ರತ್ಯಕ್ಷ ಭಾಗವಹಿಸಿಕೆ, ಅಂದರೆ ಕೇವಲ ಚುನಾವಣೆಯಲ್ಲಿ 5 ವರ್ಷಕ್ಕೊಮ್ಮೆ ವೋಟ್ ಹಾಕುವುದೇ ಪ್ರಜೆಗಳ ಭಾಗವಹಿಸಿಕೆ ಆಗಿದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಆದರೆ ಚುನಾವಣೆ ನಂತರ ಅವರಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಆದರೆ ಇಲ್ಲಿ ಉಪೇಂದ್ರ ಅವರ ಯೋಜನೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ ತಾನು ಆಯ್ಕೆ ಮಾಡಿದಂಥ ಅಭ್ಯರ್ಥಿ ಸರಿಯಾಗಿ ನಡ್ಕೊಳ್ತಾ ಇದ್ದಾನೆ ಅನ್ನೋದು, ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಕುರಿತಾಗಿ ಪ್ರತಿಯೊಂದು ವಿಷಯದಲ್ಲಿ ನಾಗರಿಕರ ಸಕ್ರಿಯ ಭಾಗವಹಿಸಿಕೆಯನ್ನು ಈ ಒಂದು ಪಕ್ಷ ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಬೋದು. ಅಂದರೆ ಪ್ರತಿಯೊಬ್ಬರ ಏನು ಪ್ರೊಫೈಲ್ ಇರ್ತದೆ, ಆಮೇಲೆ ಸಾರ್ವಜನಿಕ ಸಮಸ್ಯೆ, SOP, ನಾಗರಿಕರನ್ನು ಭೇಟಿ ಮಾಡಿ ವಿಡಿಯೋ ಸಭೆಗಳು, ನಾಗರಿಕರೊಂದಿಗೆ ಚಾಟು, ನನ್ನ ಲೋಕಸಭಾ ಆಕಾಂಕ್ಷಿಗಳು, ವಿಧಾನಸಭಾ ಆಕಾಂಕ್ಷಿಗಳು, ಮಹಾನಗರ ಪಾಲಿಕೆ ಆಕಾಂಕ್ಷಿಗಳು, ಎಲ್ಲ ಆಕಾಂಕ್ಷಿಗಳು, ಈ ರೀತಿ ಎಲ್ಲ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಥರ ಹಲವಾರು ವ್ಯಕ್ತಿಗಳು ಇಲ್ಲಿ ಪ್ರತಿನಿಧಿಗಳಾಗಿ ಹೆಸರು ಕೊಟ್ಟಿರ್ತಾರೆ. ಅವರಿಗೆ ಎಷ್ಟು ಓಟು ಬೀಳ್ತಾವೆ ಅನ್ನೋದ್ರ ಮೇಲೆ ಅವರನ್ನ ಆಯ್ಕೆ ಮಾಡ್ತಾರೆ. ಆಮೇಲೆ ಆಯ್ಕೆ ಆದಂತಹ ವ್ಯಕ್ತಿಯನ್ನ ಚುನಾವಣೆಗೆ ನಿಲ್ಲಿಸಬೇಕು. ಚುನಾವಣೆಯಲ್ಲಿ ಆಯ್ಕೆ ಆದ ಬಂದ್ಮೇಲೆ ಅವರು ಸರಿಯಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ತಿದ್ದುಪಡಿ ಮಾಡುವಂತದಕ್ಕೆ ಅವಕಾಶ 6 ತಿಂಗಳ ನಂತರ. ಅಕಸ್ಮಾತ್ ಅವರು 6 ತಿಂಗಳ ನಂತರ ಮತ್ತೆ 3 ತಿಂಗಳ ಅವಧಿಯೊಳಗೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವರನ್ನ ತಿರಸ್ಕಾರ ಮಾಡುವಂಥದ್ದು, ಅಂದ್ರೆ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳುವಂಥದ್ದು, ಮತ್ತು ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಬಡ್ತಿಯನ್ನು ಕೊಡುವಂಥದ್ದು, ಪ್ರಮೋಷನ್ ಮಾಡುವಂಥದ್ದು, ಈ ರೀತಿ ಒಂದು ವ್ಯವಸ್ಥೆನ ಈ ಒಂದು ಪ್ರಜಾಕೀಯ ಪಕ್ಷ ಹೊಂದಿದೆ. ಮತ್ತು ಈ ಒಂದು ಪಕ್ಷದ ಉದ್ದೇಶ ಏನಂತಂದ್ರೆ ಹಣ ಮತ್ತು ಜನಪ್ರಿಯತೆ ನಿರ್ಮೂಲನೆ. ಅಂದ್ರೆ ಈಗಾಗಲೇ ದೊಡ್ಡ ವ್ಯಕ್ತಿಗಳಂತ ಏನು ಅನ್ಸ್ಕೊಂಡಿರ್ತಾರೆ, ಹಣದಿಂದ, ಅಧಿಕಾರದಿಂದ ಅವರನ್ನ ಇಲೆಕ್ಷನ್ಗೆ ನಿಲ್ಲಿಸುವಂಥದ್ದು, ಅವರೇ ಮತ್ತೆ ಆಯ್ಕೆ ಆಗುವಂಥದ್ದು, ಅವರ ಮಕ್ಕಳೇ ಮತ್ತೆ ಚುನಾವಣೆಗೆ ಬರುವಂಥದ್ದು. ಕೊನೆಗಾಣಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡಿದ್ದಾರೆ. ಮತ್ತು ಭಾರಿ ಪ್ರಮಾಣದ ಚುನಾವಣೆ ವೆಚ್ಚಗಳು, ಏನು ದೊಡ್ಡ ದೊಡ್ಡ ಸಭೆಗಳು, ಪ್ರಚಾರ, ಹಣ ಖರ್ಚು ಮಾಡೋದು, ಈ ರೀತಿ ಮತ್ತು ಜಾತಿ ಆಧಾರಿತ ರಾಜಕೀಯ ವ್ಯವಸ್ಥೆ, ಇದನ್ನೆಲ್ಲ ತೊಡೆದು ಹಾಕ್ಬೇಕಂತೇಳಿ ಇವರು ಒಂದು ಉದ್ದೇಶ ಇಟ್ಕೊಂಡು ಕೇವಲ ಟೆಕ್ನಾಲಜಿ ಮೂಲಕ ಜನರಿಗೆ ಮುಟ್ಟುವಂಥದ್ದು, ಆ ಮೂಲಕ ಆಯ್ಕೆ ಆಗುವಂಥದ್ದು, ಈ ರೀತಿ ಒಂದು ಉದ್ದೇಶ ಹೊಂದಿದ್ದಾರೆ. ಮತ್ತು ಆಯ್ಕೆಯಾಗಿ ಬಂದ ಮೇಲೆ ಅವರು ರಾಜರಲ್ಲ, ಅವರು ಜನರ ಒಬ್ಬ ನೌಕರರಾಗಿ ಕೆಲಸ ಮಾಡಿಕೊಂಡು, ಅಂದರೆ ತಳಮಟ್ಟದ ಸಾರ್ವಜನಿಕ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮಾನ್ಯ ನಾಗರಿಕರನ್ನ ಪ್ರತಿನಿಧಿಗಳನ್ನಾಗಿ ನೇಮಿಸುವಂಥದಕ್ಕೆ ಮತ್ತು ಅಂಥವರನ್ನ ಸಬಲೀಕರಣಗೊಳಿಸುವುದು ಇದು ಉದ್ದೇಶ ಆಗಿದೆ.
ಮತ್ತು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂತಂದ್ರೆ ದೇಶದಿಂದ ತೆಗೆದುಹಾಕಲಿಕ್ಕೆ ನಾಗರಿಕರಿಗೆ ಅವಕಾಶವನ್ನು ಕೊಡುವಂತದಕ್ಕೆ ಈ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಯೋಜನೆಯನ್ನ ಹಾಕಿಕೊಂಡಿದೆ ಅಂತ ಹೇಳ್ಬೋದು. ಇದು ಬಹಳ ಸಂಕ್ಷಿಪ್ತವಾದಂತ ವಿವರಣೆ ಅಂತ ಹೇಳ್ಬೋದು. ಆದ್ರೆ ಹೆಚ್ಚಿನ ಮಾಹಿತಿ ಅವರ ವಿಡಿಯೋಗಳ ಮೂಲಕನೇ ತಿಳ್ಕೊಳ್ಬೇಕಾಗ್ತದೆ. ಆದ್ರೂ ಸಹಿತ ಈ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಯಾವ ರೀತಿ ಸಂವಿಧಾನಕ್ಕೆ ಅನುಗುಣವಾಗಿದೆ ಅಂತೇಳಿ ನಾವು ನೋಡಿದಾಗ, ಮೊದಲನೇದಾಗಿ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಪರಿಕಲ್ಪನೆಯನ್ನು ಅನ್ನೋದನ್ನು ನೋಡ್ಕೊಳ್ಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಮತದಾರರಾಗಿದ್ದರೆ ಸಾಲದು, ಶಾಸಕರಾಗುವುದು ಅಂದರೆ ಕಾನೂನು ರೂಪಿಸುವರಾಗುವುದು ಅಗತ್ಯವಾಗಿದೆ. ಯಾರು? ಜನ, ಶ್ರೀಸಾಮಾನ್ಯರು ಕೇವಲ ಚುನಾವಣೆಗೆ ಮತದಾರರಾಗಿದ್ರೆ ಸಾಲದು, ಅವರು ಸಹಿತ ಶಾಸಕರಾಗಬೇಕು. ಮತ್ತು ಈ ತರ ಆಗ್ಲಿಲ್ಲ ಅಂದ್ರೆ ಕೇವಲ ಮತದಾರರಾಗಿ ಅಷ್ಟೇ ಉಳಿತಾರೆ ಮತ್ತು ಶಾಸಕರಾಗಬಲ್ಲವರು ಅವರ ಯಜಮಾನರಾಗ್ತಾರೆ. ಇವತ್ತಿನ ವಾಸ್ತವದಲ್ಲಿ ಮತದಾರರಾಗಿದ್ದಾರೆ, ಆಳುವರಾಗಿದ್ದಾರೆ. ಒಟ್ಟಿನಲ್ಲಿ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ ಎರಡು ವರ್ಗ ಸಮಾಜದಲ್ಲಿ ರೂಪಿತವಾಗಿದೆ. ಒಂದು ಆಳುವ ವರ್ಗ, ಇನ್ನೊಂದು ಆಳಿಸಿಕೊಳ್ಳುವ ವರ್ಗ. ಈ ಎರಡು ವರ್ಗ ಬಿಟ್ಟು ಉಳಿದ ಎಲ್ಲ ಏನು ಜಾತಿ, ಧರ್ಮ, ವರ್ಗ, ಪಂಗಡ ಎಂತ ಮಾಡಿದ್ದಾರೆ ಅವೆಲ್ಲ ಚುನಾವಣೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಆದ್ರೆ ಸಂವಿಧಾನ ಏನ್ ಹೇಳ್ತದೆ ಅಂತಂದ್ರೆ, ನಾವು ಭಾರತದ ಪ್ರಜೆಗಳು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಅಲ್ಲಿಂದ ಆರಂಭ ಆಗ್ತದೆ ಸಂವಿಧಾನದ ಪೀಠಿಕೆ ಅಥವಾ ಏನು ಪ್ರಿಯಾಂಬಲ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳೇ ನಡೆಸುವಂತಹ ಸರ್ಕಾರ ಬರಬೇಕು, ಇದು ಸಂವಿಧಾನದ ಆಶಯ. ಆದ್ರೆ ಇಂದೇನಾಗಿದೆ, ಯಾವ ಪ್ರಜೆಗಳಿಂದ ಯಾವ ಪ್ರಜೆಗಳಿಗಾಗಿ ಯಾವ ಪ್ರಜೆಗಳು ನಡೆಸ್ತಾ ಇದ್ದಾರೆ ಅಂದ್ರೆ, ಶ್ರೀಮಂತ ಪ್ರಜೆಗಳಿಗಾಗಿ ಶ್ರೀಮಂತ ಪ್ರಜೆಗಳೇ ನಡೆಸುವಂತಹ ಸರ್ಕಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾವುದಾದ್ರೂ ಸಾಮಾನ್ಯ ವ್ಯಕ್ತಿ, ಆರ್ಥಿಕವಾಗಿ ಸದೃಢವಿಲ್ಲದ ವ್ಯಕ್ತಿ ಚುನಾವಣೆಗೆ ನಿಂತು ಆರಿಸಿ ಬರುವಂತದಕ್ಕೆ ಅವಕಾಶನೇ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ ಬಂದಿದೆ. ಹಿಂದೆ ರಾಜರ ಕಾಲದಲ್ಲಿ ರಾಜರಿದ್ರು, ಆದ್ರೆ ಇವತ್ತು ರಾಜರು ಹೋಗಿ ರಾಜಕಾರಣಿಗಳು ಬಂದಿದ್ದಾರೆ. ಅವರು ಸಹಿತ ರಾಜರಾಗಿ ಮೆರೀತಾ ಇದ್ದಾರೆ, ಆದ್ರೆ ಪ್ರಜೆಗಳಾಗಿ ಉಳಿತಾರೆ. ಈ ಒಂದು ಸಂವಿಧಾನದ ಪ್ರಕಾರ ಪ್ರಜಾಪ್ರತಿನಿಧಿ ಕಾಯ್ದೆನೇ ಇದೆ. ಅದರ ಪ್ರಕಾರ ಈ ಪ್ರಜಾಪ್ರತಿನಿಧಿಗಳು ಆಡಳಿತಗಾರರು ಅಲ್ಲ, ರಾಜರು ಅಲ್ಲ, ಮತ್ತು ಹಾಗೆ ಅಂತೇಳಿ ಅವರು ಸೇವಕರು ಅಲ್ಲ. ಮತ್ತೆ ಯಾರು ಅಂತಂತಂದ್ರೆ ಅವರು ಕೇವಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಜನರನ್ನ ಪ್ರತಿನಿಧಿಸುವಂತ ವ್ಯಕ್ತಿಗಳು. ಉಪೇಂದ್ರ ಅವರ ವಿಚಾರಕ್ಕೂ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನ್ ಬರ್ತದೆ ಅಂದ್ರೆ, ಅವರ ಪ್ರಕಾರ ನಾವು ಸಂಬಳ ಕೊಟ್ಟು ನೇಮಿಸಿದಂತ ನೌಕರ ಅಂತಂದ್ರೆ, ನೌಕರ ಅಂದ್ರೆ ಏನಾಗ್ಬಿಡ್ತದೆ ಅಂದ್ರೆ ನಾವು ಹೇಳಿದಂತ ಕೆಲಸ ಎಲ್ಲ ಮಾಡ್ಬೇಕಾಗ್ತದೆ. ಸೊ ಆ ರೀತಿ ಅದು ಒಂದು ಬಹಳ ಕನಿಷ್ಠ ಸ್ಥಾನ ಆಗ್ತದೆ. ಆದ್ರೆ ಇಲ್ಲಿ ಸಂವಿಧಾನದ ಆಶಯದ ಪ್ರಕಾರ ಜನಪ್ರತಿನಿಧಿ ಅಂತಂದ್ರೆ ಜನರ ಭಾವನೆಗಳನ್ನ ಪ್ರತಿನಿಧಿಸುವಂತ, ಜನರ ವಿಷಯಗಳನ್ನ ಮಂಡಿಸುವಂತ, ಜನರ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಇರಬೇಕಾಗ್ತದೆ. ಸೊ ಯಾರು ವ್ಯಕ್ತಿ ಜನಪ್ರತಿನಿಧಿಗಳಾಗ್ತಾರೆ ಅವರು ತಮ್ಮ ಮೇಲೆ ತಾವೇ ಒಂದು ಹೇರಿಕೊಂಡಂತ ಹೊಣೆಗಾರಿಕೆ ಏನಂತಂದ್ರೆ, ನಾನು ಜನರ ಭಾವನೆಗಳಿಗೆ, ಜನರ ಸಮಸ್ಯೆಗಳಿಗೆ, ಜನರ ವಿಚಾರಗಳಿಗೆ ಸ್ಪಂದಿಸುವಂತೆ, ಅವರ ಪ್ರಕಾರ ನಾನು ನಡೆಯುವಂತೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅನ್ನೋ ಒಂದು ಹೊಣೆಗಾರಿಕೆ. ಅದಕ್ಕೆ ಕರಾರು ಕಾಯ್ದೆ ಒಳಗೆ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಅಂತ ಬರ್ತದೆ. ಅದರ ಪ್ರಕಾರ ಒಬ್ಬ ಜನರ ಪ್ರತಿನಿಧಿಯಾಗಿ, ಏಜೆಂಟ್ ಆಗಿ ಕೆಲಸ ಮಾಡುವಂತದ್ದು. ಅಲ್ಲಿ ಸೇವಕನೂ ಅಲ್ಲ ಮತ್ತೆ ಮಾಲೀಕನೂ ಅಲ್ಲ. ಈ ರೀತಿ ಒಂದು ಸಂವಿಧಾನದ ಆಶಯ ಇದೆ ಅನ್ನೋದು ನಾವು ಹೇಳಬೇಕಾಗ್ತದೆ. ಒಟ್ಟಾರೆಯಾಗಿ ಸಂವಿಧಾನದ ಆಶಯದ ಪ್ರಕಾರನೇ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಆಗಿದೆ. ಆದ್ರೆ ಅವರು ಸೇವಕರಲ್ಲ ಮತ್ತು ಮಾಲೀಕರು ಅಲ್ಲ, ಆದ್ರೆ ಪ್ರತಿನಿಧಿಗಳು ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಹೇಳಬಯಸ್ತೀನಿ. ಇನ್ನು ಈ ಉತ್ತಮ ಪ್ರಜಾಕೀಯ ಪಕ್ಷ ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆ ಮತ್ತು ಈ ಪಕ್ಷಕ್ಕೆ ಇರುವಂತಹ ಸವಾಲುಗಳನ್ನ ನಾನು ಒಂದಿಷ್ಟು ಪಟ್ಟಿ ಮಾಡಿದ್ದೇನೆ. ಸೊ ಅವನ್ನ ನಾವು ನೋಡಿದಾಗ, ಮೊದಲನೇದಾಗಿ ಅವರು ಹೇಳೋ ಪ್ರಕಾರ ಡಿಜಿಟಲ್ ಪ್ರಚಾರ ಮಾಡಬೇಕು, ಅದರ ಮೂಲಕನೇ ಜನರಿಗೆ ಮುಟ್ಟಬೇಕು. ಯಾವುದೇ ಖರ್ಚು ವೆಚ್ಚ ಇಲ್ಲದೆ ನಾವು ಆಯ್ಕೆ ಆದ್ರೆ ಸಹಜವಾಗಿ ಜನರಿಗೆ ನಾವು ಹೊಣೆಗಾರರಾಗಿ ಕೆಲಸ ಮಾಡಕ್ ಸಾಧ್ಯ ಇದೆ. ಅದೇ ದುಡ್ಡು ಖರ್ಚು ಮಾಡಿ ಆಯ್ಕೆ ಆಗಿದ್ರೆ ದುಡ್ಡು ಖರ್ಚು ಮಾಡಿದ ಮೇಲೆ ಅದನ್ನ 10 ಪಟ್ಟು ತೆಗಿಬೇಕಾಗ್ತದೆ. ಒಬ್ಬ ಹೊಣೆಗಾರಿಕೆ ವ್ಯಕ್ತಿಯಾಗಿ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಪ್ರಚಾರಗಳನ್ನ ನೋಡಿ ಜನ ಮಳ್ಳಾಗ್ತಾರೆ, ಆ ಒಂದು ಅಲೆಯಲ್ಲಿ ತೇಲಿ ಹೋಗ್ತಾರೆ. ಅವ್ರ ಪಕ್ಷ ಬಹಳ ಪ್ರಚಾರ ಇದೆ, ಅವರು ಭಾರಿ ಜೋರು ಚುನಾವಣೆ ನಡೀತದೆ, ಅವ್ರದೇ ಆಗ್ತದೆ ಈ ಸಲ ಅಂತೇಳಿ ಈ ತರ ಜನ ಕಲ್ಪನೆಗೆ ಅಥವಾ ಮೂಢನಂಬಿಕೆಗೆ ಒಳಗಾಗ್ತಾರೆ. ಅದನ್ನ ಈ ಡಿಜಿಟಲ್ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಎದುರಿಸ್ತಿದೆ ಅನ್ನೋದು ಒಂದು ಸವಾಲು. ಎರಡನೇದು, ಪ್ರತಿಯೊಂದು ಎಲೆಕ್ಷನ್ ನೊಳಗೆ ಜನರಿಗೆ ತಮ್ಮ ದಿನನಿತ್ಯ ಜೀವನ ನಡೆಸಬೇಕಾದ್ರೆ ಯಾವುದೇ ಜಾತಿ ಧರ್ಮ ಬರೋದಿಲ್ಲ. ಎಲ್ಲರೂ ತಮ್ಮ ಕೆಲಸಗಳನ್ನ ಎಲ್ಲರೊಂದಿಗೆ ಬೆರೆತು ಕೆಲಸ ಮಾಡ್ಕೋತಾರೆ, ತಮ್ಮ ದಿನನಿತ್ಯದ ಉದ್ಯೋಗಗಳನ್ನ, ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಚುನಾವಣೆ ಬಂದಾಗ ಪ್ರತಿಯೊಬ್ಬರು ತಮ್ಮ ಜಾತಿ ವ್ಯಕ್ತಿ, ತಮ್ಮ ಧರ್ಮದ ವ್ಯಕ್ತಿ ಅಂತೇಳಿ ಅಥವಾ ತಮ್ಮ ಸಮುದಾಯದ ವ್ಯಕ್ತಿ ಅಂತೇಳಿ ಅವ್ರನ್ನೇ ಮುಂದ್ ಮಾಡೋದು, ಅವ್ರನ್ನ ಆರಿಸ್ಕೊಳ್ಳೋದು ಈ ತರ, ಅಥವಾ ಯಾವುದೇ ಒಬ್ಬ ಸೆಲೆಬ್ರಿಟಿ, ಯಾವ್ದೋ ಪ್ರಸಿದ್ಧ ವ್ಯಕ್ತಿ ಇದಾನೆ ಅಂತೇಳಿ ಅವ್ನು ಓಟ್ ಹಾಕುವಂಥದ್ದು, ಈ ರೀತಿ ಜನ ಮಳ್ಳಾಗ್ತಾರೆ. ಆದ್ರೆ ಇವತ್ತು ಈ ಉಪೇಂದ್ರ ಅವರ ಪಕ್ಷ
ಶ್ರೀ ಸಾಮಾನ್ಯನನ್ನ ಚುನಾವಣೆಗೆ ನಿಲ್ಲಿಸುವಂತ ಯೋಜನೆ ಹೊಂದಿದ್ದಾರೆ. ಅದಕ್ಕೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪ್ರಭಾವ ಬೀರ್ತಾನೆ, ಅವನನ್ನ ಜನ ನೋಡಿ ಓಟ್ ಹಾಕ್ತಾರಾ ಅಥವಾ ಉಪೇಂದ್ರ ಅವರು ನೋಡಿ ಓಟ್ ಹಾಕ್ತಾರಾ, ಇದು ಕಾಲವೇ ತೀರ್ಮಾನಿಸಬೇಕಾಗ್ತದೆ. ಮತ್ತು ಮೂರನೇದಾಗಿ ಉಚಿತ ಕೊಡುಗೆಗಳು ಈ ಸರ್ಕಾರಗಳ ಕೊಡ್ತಾ ಬಂದಿವೆ. ಜನ ಅದಕ್ಕೆ ಜಾಸ್ತಿ ಓಟ್ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಆರಂಭವಂತ ಪಂಚ ಗ್ಯಾರಂಟಿಗಳು ಬೇರೆ ರಾಜ್ಯದಲ್ಲಿ ಎಷ್ಟು ಬೇರೆ ಬೇರೆ ಪಕ್ಷಗಳು ಸಹಿತ ಅದನ್ನೇ ಅಳವಡಿಸಿಕೊಂಡು ಚುನಾವಣೆಗೆ ಆಯ್ಕೆ ಆಗ್ತಾ ಇದ್ದಾವೆ. ಜನ ಅದಕ್ಕೆ ಓಟ್ ಹಾಕ್ತಾ ಇದ್ದಾರೆ. ಈವನ್ ತಮಿಳುನಾಡಲ್ಲಿ ಸೆಲೆಬ್ರಿಟಿ ವಿಜಯ್ ಅವರು ಆಯ್ಕೆ ಆದರೂ ಸಹಿತ ಅವರು ಹೀರೋ ಅನ್ನೋ ಕಾರಣ ಜೊತೆಗೇನು ಅವರು ಕೊಡುವಂತ 10 ಪುಕ್ಕಟೆ ಭಾಗ್ಯಗಳಿಗೂ ಸಹಿತ ಜನ ಮರಳಾಗಿದ್ದಾರೆ ಅಂತೇಳಿ ಕಂಡು ಬರ್ತದೆ. ಸೊ ಇದನ್ನೆಲ್ಲ ಎದುರಿಸಿ ಜನರಿಗೆ ನಿಮಗೆ ನಾವು ಉಚಿತವಾಗಿ ಏನೂ ಕೊಡೋದಿಲ್ಲ, ಆದರೆ ನೀವೇ ಏನ್ ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅಂತ ಹೇಳಿದಾಗ ಅದು ಎಷ್ಟರ ಮಟ್ಟಿಗೆ ಜನರು ಒಪ್ತಾರೆ ಅನ್ನೋದನ್ನ ಪ್ರಶ್ನೆ ಆಗ್ತದೆ. ಸಾಮಾನ್ಯ ಜನರಿಗೆ ಅವರ ಬಡತನ ಕಾರಣ ಇರ್ಬೋದು ಅಥವಾ ಅವರ ಸ್ವಾರ್ಥ ಕಾರಣ ಇರ್ಬೋದು, ಮತ್ತೆ ಯಾವುದೇ ಸಂಕುಚಿತ ಭಾವನೆ ಇರ್ಬೋದು ಅಥವಾ ರಾಷ್ಟ್ರೀಯ ಭಾವನೆ ಅಥವಾ ಏನು ದೇಶದ ಏಳಿಗೆ ಅನ್ನೋ ಭಾವನೆ ಇಲ್ಲದೆ ಕಾರಣಕ್ಕಾಗಿ, ಸ್ವಾಭಿಮಾನ ಇಲ್ಲದ ಕಾರಣಕ್ಕಾಗಿ ಏನು ಉಚಿತ ಭಾಗ್ಯಗಳು ಜನ ಮರಳಾಗ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ. ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಜನ ತಮ್ಮದು ಎಲ್ಲವನ್ನ ಮಿಟ್ಟು ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರು, ಅದು ನಾವೇ ಅಂದ್ರೆ ನಮ್ಮ ಪೂರ್ವಜರೇ. ಆದ್ರೆ ಇವತ್ತು ನಾವು ಎಷ್ಟು ಸ್ವಾರ್ಥಿಗಳಾಗಿದ್ದೇವೆ ಅಂದ್ರೆ ದೇಶದ ಆರ್ಥಿಕ ಹೊರೆ ಎಷ್ಟಾಗ್ತದೆ ಅನ್ನೋದು, ರಾಜ್ಯದ ಆರ್ಥಿಕ ಪ್ರಾಬ್ಲಮ್ ಎಷ್ಟಾಗ್ತದೆ, ಅದು ಮುಂದೆ ಸಾಲ ನಮ್ಮ ಮೇಲೆ ಹೇರ್ತಾರೆ ಅನ್ನೋದನ್ನ ಗೊತ್ತಿದ್ದು ಸಹಿತ ಜನ ಈ ಉಚಿತ ಭಾಗ್ಯಗಳಿಗೆ ಓಟ್ ಹಾಕ್ತಾ ಇದ್ದಾರೆ. ಅದನ್ನ ಇವರು ಉಪೇಂದ್ರ ಅವರು ಯಾವ ತರ ನಿಭಾಯಿಸ್ತಾರೆ, ಯಾವ ತರ ಜನರಿಗೆ ಮನವರಿಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಈ ವಿಡಿಯೋ ಮಾಡ್ತಾ ಇರೋ ನಾನು ಸಹಿತ ಪರೋಕ್ಷವಾಗಿ ಈ ವಿಷಯಗಳ ಕುರಿತಾಗಿ ನನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅರಿವನ್ನು ಮೂಡಿಸುವಂತ ಕೆಲಸ ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೇನೆ ಅನ್ನೋದನ್ನ ನಾನು ಹೇಳ ಬಯಸ್ತೀನಿ. ಮತ್ತು ಅದೇ ರೀತಿ ಹಣ, ಮದ್ಯ, ಉಡುಗೊರೆ, ಆಮಿಷಗಳು ಕೆಲವೊಂದು ಏನು ಚುನಾವಣೆಯಲ್ಲಿ ಯಾವ ರೀತಿ ಹಂಚ್ತಾರೆ ಅನ್ನೋದು ತಮಗೆ ಗೊತ್ತದೆ. ಅಷ್ಟು ಚುನಾವಣೆ ಆಯೋಗ ಕಟ್ಟುನಿಟ್ಟಾಗಿ ಕೆಲಸ ಮಾಡಿದ್ರು ಸಹಿತ ಯಾರ್ದೋ ಬೇರೆಯವ್ರ ಹೆಸರಿಂದ ಕುಕ್ಕರ್ಗಳನ್ನ, ಸೀರೆಗಳನ್ನ, ಬಟ್ಟೆ ಬರೆಗಳನ್ನ, ಹಣ ಈ ರೀತಿ ಹಂಚಿ ಚುನಾವಣೆಗೆ ಆಯ್ಕೆ ಆಗ್ತಾರೆ. ಒಂದು ಚುನಾವಣೆಗೆ 50 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ, 100 ಕೋಟಿ ಖರ್ಚು ಮಾಡ್ತಾರೆ ಅಂತ ಕೇಳಿದ್ದೇವೆ. ಸೊ ಆ ರೀತಿ ಖರ್ಚು ಮಾಡಿದ ಮೇಲೆ ಅವರು ಮತ್ತೆ ಅದನ್ನ ಲೂಟಿ ಮಾಡ್ತಾರೆ. ಚುನಾವಣೆಗೆ ಆರಿಸಿ ಬಂದ್ಮೇಲೆ ಯಾವ್ದಾದ್ರು ಒಂದು ಹಗರಣ, ಯಾವ್ದಾದ್ರು ಒಂದು ಯೋಜನೆಯಲ್ಲಿ, ಯಾವ್ದಾದ್ರು ಒಂದು ಟ್ರಾನ್ಸ್ಫರ್ ನಲ್ಲಿ ಹೀಗೆ ಅವರು ದುಡ್ಡು ಪಡಿತಾನೆ ಹೋಗ್ತಾರೆ. ಇದೆಲ್ಲ ಗೊತ್ತಿದ್ದು ಸಹಿತ, ನಮಗೆ ಹಾನಿ ಆಗ್ತದೆ ಅಂತ ಗೊತ್ತಿದ್ರು ಸಹಿತ ಅಂಥವ್ರನ್ನೇ ಬೆಂಬಲಿಸ್ತಾರೆ. ಮತ ಅಂದ್ರೆ ತಮ್ಮ ಮಾತಿ ಅಂತ ತಿಳ್ಕೊಂಡು ಓಟ್ ಹಾಕುವಂತ ಜನ ಬರಬೇಕು, ಅಂದಾಗ ಮಾತ್ರ ಈ ಒಂದು ಏನು ವ್ಯವಸ್ಥೆ ನಿಂತು ಸುಧಾರಣೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನೇಪಾಳದಲ್ಲಿ ಜನ್ಜಿ ಆಯ್ತು, ತಮಿಳುನಾಡಿನಲ್ಲಿ ಏನು ವಿಜಯ ಆಯ್ತು, ಈಗ ಕಾಕ್ರೋಚ್ ಅಂತೇಳಿ ಏನೋ ಒಂದು ಹೊಸದು ಹುಟ್ಟಿದೆ. ಸೊ ಈ ರೀತಿ ಜನ ಜಾಗೃತಾಗಿ ಏನಾದರೂ ಒಂದು ಬದಲಾವಣೆ ಮಾಡಿದರೆ ಇಲ್ಲಿ ನಿಜವಾಗಿಯೂ ಉಪೇಂದ್ರ ಅವರ ಕನಸಿಗೆ ಅರ್ಥ ಬರ್ತದೆ ಅಂತ ನಾ ಹೇಳ ಬಯಸ್ತೀನಿ, ಮತ್ತು ಅದು ನಿಜವಾಗಿ ಯಶಸ್ವಿ ಆಗ್ಲಿ ಅಂತೇಳಿ ನಾ ಬಯಸ್ತೀನಿ. ಇನ್ನು ಈ ರಾಜಕೀಯ ಪಕ್ಷಗಳು ಏನು ಪ್ರಣಾಳಿಕೆ ಹೊರಡಿಸ್ತವೆ, ನಾವು ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತೇಳಿ, ಇದಕ್ಕೆ ಕುರಿತಾಗಿ 2013ರಲ್ಲೇ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ. ಎಸ್ ಸುಬ್ರಹ್ಮಣ್ಯ ಬಾಲಾಜಿ ವಿರುದ್ಧ ತಮಿಳುನಾಡು ಸರ್ಕಾರ ಅಂತೇಳಿ. ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಚುನಾವಣೆ ಪ್ರಚಾರಗಳ ವಿಷಯಗಳ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ರೂಪಿಸಲು ಚುನಾವಣೆ ಆಯೋಗಕ್ಕೆ ನಿರ್ದೇಶನ ನೀಡಿದೆ. ಈ ನಿರ್ದೇಶನ ಸುಪ್ರೀಂ ಕೋರ್ಟ್ 2013ರಲ್ಲಿ ಕೊಟ್ಟರು ಸಹಿತ ಇದರ ಕುರಿತಾಗಿ ಈಗಿನ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿನ ಭರವಸೆಗಳನ್ನ ಅಂದ್ರೆ ಅವ್ರು ಹೇಳಿದಂತೆ ಯಾವ ರೀತಿ ಕರಾರಿನ ಕಾಯ್ದೆಯೊಳಗೆ ಒಬ್ಬ ಮಾತು ಕೊಟ್ಟಂತಂದ್ರೆ ಅದ್ರ ಪ್ರಕಾರ ನಡ್ಕೋಬೇಕು, ಇಲ್ಲ ಅಂತಂದ್ರೆ ಅದು ಕರಾರಿನ ಉಲ್ಲಂಘನೆ ಅಥವಾ ಅಪರಾಧ ಅಥವಾ ಮೋಸ, ಭ್ರಷ್ಟ ನಡೆ ಅಂದ್ರೆ ಕರಪ್ಟ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಸೊ ಆ ರೀತಿ ಕಾನೂನೊಳಗೆ ಅದನ್ನ ವ್ಯಾಖ್ಯಾನ ಮಾಡಿಲ್ಲ. ಸೊ ಅದಕ್ಕಾಗಿ ಏನಾಗ್ತದೆ ಅಂದ್ರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಲಿಲ್ಲ ಅಂತೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ. ಈ ರೀತಿ ವ್ಯವಸ್ಥೆ ಇವತ್ತದೆ. ಸೊ ಹೀಗಾಗಿ ಅವರು ಎಗ್ಗಿಲ್ಲದೆ ತಮಗೆ ತಿಳಿದಂತ ಎಲ್ಲ ಏನು ಮನಸ್ಸಿಗೆ ಬಂದಂತೆ ಎಲ್ಲ ಆಶ್ವಾಸನೆಗಳನ್ನ ಕೊಟ್ಟು ಯಾವುದೇ ರೀತಿಯಲ್ಲಿ ಆಯ್ಕೆಯಾಗಿ ಬಂದ್ಬಿಡ್ತಾರೆ. ಆಮೇಲೆ ಅವ್ರು ಕೊಟ್ಟರು ಆಯ್ತು, ಬಿಟ್ರು ಆಯ್ತು, ಅದನ್ನ ಜನ ಕೇಳಕ್ಕೂ ಹಾಕಿಲ್ಲ. ಸೊ ಈ ರೀತಿ ನಮ್ಮ ವ್ಯವಸ್ಥೆ ಇದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಜನರಿಗೆ ಕಲ್ಯಾಣ ಯೋಜನೆಗಳ ಭರವಸೆ ನೀಡುವುದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ ವ್ಯವಸ್ಥೆ ಒಳಗೆ. ಜನರಿಗೆ ಒಳ್ಳೇದು ಮಾಡ್ತೇವೆ ಅಂತ ಬಂದ್ರೆ ಅವರಿಗೆ ಅವಕಾಶ ಕೊಡಬೇಕಾಗ್ತದೆ. ಆದರೆ ಅದನ್ನೇ ನೆಪ ಮಾಡಿಕೊಂಡು ಈ ಚುನಾವಣೆ ವ್ಯವಸ್ಥೆಯನ್ನ ಹಾಳು ಮಾಡುವಂಥದ್ದು, ಅಂದ್ರೆ ಬೇರೆ ಅಭ್ಯರ್ಥಿಗಿಂತ ತಾನು ಹೆಚ್ಚು ಸುಳ್ಳೆ ಭರವಸೆಗಳನ್ನು ಕೊಡುವುದು, ಈ ರೀತಿ ಮಾಡಿ ರಾಜಕೀಯ ಪಕ್ಷಗಳು ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡಿದರೆ ಅದು ತಪ್ಪಾಗ್ತದೆ. ಆದರೆ ಇದಕ್ಕೆ ಸ್ಪಷ್ಟವಾದಂತ ಕಠಿಣವಾದಂತ ಕಾನೂನು ಇಲ್ಲ. ಅದಕ್ಕಾಗಿ ಈ ರೀತಿ ರಾಜಕೀಯ ಪಕ್ಷಗಳು ತಮಗೆ ಮನಸ್ಸಿಗೆ ತೋಚಿದಂತೆ ಭರವಸೆಗಳನ್ನು ಕೊಡ್ತಾವ ಅನ್ನೋದು ತಿಳ್ಕೊಳ್ಬೇಕು. ಮತ್ತು ಈಗ ನೋಡಿ ಜನ ಯಾವ ತರ ಅದ ಅಂತಂದ್ರೆ, ಈಗ ಉಪೇಂದ್ರ ಅವರ ಯೋಜನೆ ಪ್ರಕಾರ ಜನರನ್ನೇ ಕೇಳಿ ಎಲ್ಲ ತೀರ್ಮಾನ ಮಾಡೋದಂತ ಮಾಡಿದ್ರೆ, ಅಕಸ್ಮಾತ್ ನಿಮ್ಗೆ ಏನ್ ಬೇಕಂತ ಕೇಳಿದ್ರೆ ಜನ ಎಲ್ಲಾನು ಫ್ರೀಯಾಗಿ ಕೇಳ್ತಾರೆ. ಫ್ರೀ ಬಸ್ ಕೊಡಿ, ಫ್ರೀ ಕರೆಂಟ್ ಕೊಡಿ, ಫ್ರೀ ನೀರು ಕೊಡಿ, ಎಲ್ಲಾನು ಉಚಿತವಾಗಿ ಕೇಳ್ತಾರೆ. ಯಾರು ಬೇಡ ಅಂತಾರೆ, ಎಲ್ಲರೂ ಬೇಕೇನೆ ಅಂತಾರೆ. ಸೊ ಆ ರೀತಿ ಮಾಡಿದ್ರಾಗ ಎಲ್ಲಾದ್ರೂ ಯೋಜನೆ ಜಾರಿ ಸಾಧ್ಯದೇನೆ?
ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಕೆಲವೊಂದು ನಿರ್ದಿಷ್ಟ ಏನು ಎಲ್ಲ ಯೋಜನೆಗಳು ತಪ್ಪು ಅಥವಾ ಸುಳ್ಳು ಅಂತ ಹೇಳಕ್ ಬರುವುದಿಲ್ಲ. ಅನೇಕ ಬಡವರಿಗೂ ಸರ್ಕಾರದ ಹಲವಾರು ಯೋಜನೆಗಳು ಒಳ್ಳೆಯದು ಕೆಲಸನೂ ಮಾಡಿದಾವೆ. ಬಸ್ಸು ವ್ಯವಸ್ಥೆ ಮಾಡಿದ್ರಿಂತ ಬಡ ಹೆಣ್ಮಕ್ಳು ಹೊರಗಿನ ಪ್ರಪಂಚವನ್ನ ನೋಡುವಂಥದಕ್ಕೆ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಮುಕ್ತವಾಗಿ ಅಡ್ಡಾಡೋದಕ್ಕೆ ಅವಕಾಶ ಆಗಿದೆ ಅಂತೇಳಿ ಅನ್ನೋದನ್ನ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ಉಳಿಸಿ ತಮಗೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಂಥದ್ದು, ಈ ರೀತಿ ಹಲವಾರು ಕೆಲವೊಂದು ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದು ನಾವು ನೋಡಿದ್ದೀವಿ. ಸೊ ಅದಕ್ಕಾಗಿ ಈ ಲೋಕ ಕಲ್ಯಾಣ ಯೋಜನೆಗಳನ್ನ ಉಚಿತವಾಗಿ ಎಲ್ಲರಿಗೂ ಕೊಡೋ ಬದಲಿ ಬಡವರಿಗೆ 100ಕ್ಕೆ 100 ಉಚಿತ, ಮಧ್ಯಮ ವರ್ಗದವರಿಗೆ 50% ರಿಯಾಯಿತಿಯಲ್ಲಿ ಮತ್ತು ಶ್ರೀಮಂತರಿಗೆ ಯಾವುದೇ ಉಚಿತ ಕೊಡೋ ಅವಶ್ಯ ಇರುವುದಿಲ್ಲ. ಈ ರೀತಿ ಯೋಜನೆಗಳನ್ನ ಹಾಕಿಕೊಳ್ಬೇಕಾಗ್ತದೆ. ಇದನ್ನು ಸಹಿತ ಉಪೇಂದ್ರ ಅವರು ಗಮನಿಸಬೇಕು. ಎಲ್ಲವನ್ನು ಜನರನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಯೋಜನೆಗಳನ್ನ ತಾವೇ ತೀರ್ಮಾನ ತಗೊಳ್ಬೇಕಾಗ್ತದೆ. ಚುನಾವಣೆಗೆ ನಿಂತ ಪಕ್ಷ ಪ್ರಣಾಳಿಕೆಯಲ್ಲಿ ಇವನ್ನ ಹೊರಡಿಸಬೇಕಾಗ್ತದೆ ಮತ್ತು ಆಯ್ಕೆ ಆದ ನಂತರ ಇವನ್ನ ಜಾರಿಗೆ ತರಬೇಕಾಗ್ತದೆ. ಅದಕ್ಕೆ ಕುರಿತಾಗಿ ನಾನು ಎಲ್ಲವನ್ನು ಜನರನ್ನ ಕೇಳಕ್ ಸಾಧ್ಯ ಇಲ್ಲ ಅನ್ನೋದನ್ನ ಮುಂದೆ ಮತ್ತೆ ವಿವರವಾಗಿ ಹೇಳ್ತೀನಿ. ಸರ್ಕಾರದ ಕಾರ್ಯವೈಖರಿಯ ಅರಿವು ಮೂಡಬೇಕಾಗ್ತದೆ ಜನರಿಗೆ. ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದು ಜನರು ತಿಳುವಳಿಕೆ ಮೂಡಬೇಕು. ಈ ಶಾಸಕರ ಅಧಿಕಾರ ಮತ್ತು ಕರ್ತವ್ಯ ಅನ್ನೋದು ತಿಳ್ಕೊಳ್ಬೇಕಾಗ್ತದೆ. ಎಲ್ಲ ಜನರಿಗೂ ಈ ವಿಷಯಗಳ ಕುರಿತಾಗಿ ಸಮಗ್ರ ಮಾಹಿತಿ ಅಧ್ಯಯನ ಇರುವುದಿಲ್ಲ. ಕಾನೂನು ಪಂಡಿತರಾದರೆ ನಮಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರೋದಿಲ್ಲ. ಎಲ್ಲವನ್ನು ಓದಿದಾಗ ತಿಳ್ಕೊಂಡಾಗ ಗೊತ್ತಾಗ್ತದೆ. ಅದಕ್ಕೆ ಈ ಜನಪ್ರತಿನಿಧಿಗಳಂದ್ರೆ ಈ ವಿಶೇಷವಾಗಿ MLA MP ಕೇವಲ ಸಾರ್ವಜನಿಕ ರಸ್ತೆ, ಚರಂಡಿ, ಬೀದಿ ದೀಪ ಇತ್ಯಾದಿ ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋದಲ್ಲ. ಇವೆಲ್ಲ ನಿಜವಾಗಿ ನೋಡಿದರೆ ಸ್ಥಳೀಯ ಆಡಳಿತದ ಹೊಣೆಗಾರಿಕೆ, ಅಂದ್ರೆ ಪಂಚಾಯತಿ, ಕಾರ್ಪೊರೇಷನ್ ಇವ್ರು ಮಾಡುವಂತ ಕೆಲಸಗಳು. ಅದಕ್ಕೆ ಸಂವಿಧಾನದಲ್ಲಿ ಆರ್ಟಿಕಲ್ 168 ಅಂದ್ರೆ 212 ಅನುಚ್ಛೇದಗಳಿದಾವೆ. ಅಲ್ಲಿ ರಾಜ್ಯ ಶಾಸಕಾಂಗದ ಸಂಘಟನೆ, ಸಂಯೋಜನೆ, ಅವಧಿ, ಅಧಿಕಾರಿಗಳು ಯಾರು, ಕಾರ್ಯವಿಧಾನಗಳು, ಸವಲತ್ತುಗಳು ಮತ್ತು ಅಧಿಕಾರಗಳು ಮುಂತಾದವುಗಳನ್ನ ಅದು ತಿಳಿಸ್ಕೊಡ್ತದೆ. ಸೊ ಈ ಸಂವಿಧಾನದ ಏನು ವಿಧಿ ಅದಾವೆ ಅಥವಾ ಏನು ಪರಿಚ್ಛೇದ ಅದಾವೆ ಅವರ ಪ್ರಕಾರ ಎಲ್ಲ ನಡಿಬೇಕಾಗ್ತದೆ ಇವತ್ತಿನ ವ್ಯವಸ್ಥೆ. ಸೊ ಸಂವಿಧಾನ ಬದಲಾಯಿಸದೆ ನಾವು ಏನು ಬದಲಾಯಿಸಿ ಮಾಡಕ್ ಬರುವುದಿಲ್ಲ. ಏನೇ ಮಾಡಕ್ ಕೊಂಡ್ರು ಅಸಂವಿಧಾನಿಕ ಆಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತದಾವೆ. ಅವು ತಮ್ಮ ಒಂದು ಏನು ಸಪ್ರೇಷನ್ ಆಫ್ ಪವರ್ಸ್ ಅಂತದೆ. ಅಂದ್ರೆ ಅಧಿಕಾರದ ಪ್ರತ್ಯೇಕೀಕರಣ, ಪ್ರತಿಯೊಂದು ವಿಭಾಗ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನು ಸಂವಿಧಾನ ಹೇಳ್ತದೆ. ಅದೇ ರೀತಿ 3 ಅಂಗಗಳ ಕೆಳಗೆ ವಿವಿಧ ಇಲಾಖೆಗಳು ಬರ್ತವೆ, ಅವರ ಪ್ರತಿನಿಧಿಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಸಾರ್ವಜನಿಕ ಸೇವಕರು ಬರ್ತಾರೆ. ಇವುಗಳನ್ನು ಹೊರತುಪಡಿಸಿ ಹಲವಾರು ಸಾಮಾಜಿಕ ಸಂಸ್ಥೆಗಳು ಇವೆಲ್ಲ ಬರ್ತವೆ. ಅವರು ಅಫ್ಕೋರ್ಸ್ ಹೇಳಿದ್ದಾರೆ, ಈ ವ್ಯವಸ್ಥೆಯನ್ನ ಬದಲು ಮಾಡೋದಲ್ಲ, ವ್ಯವಸ್ಥೆ ಇದ್ದುಕೊಂಡೇ ನಾವು ಚುನಾವಣೆಯನ್ನ ಒಂದು ಪಾರದರ್ಶಕ ತರಬೇಕು ಅನ್ನೋದನ್ನು ಮುಖ್ಯ ಉದ್ದೇಶ ಇದೆ. ಆದ್ರೂ ಸಹಿತ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಈಗ ಕೆಲವೊಂದು ಯೋಜನೆಗಳು ಕೆಲವೊಂದು ನಿರ್ದಿಷ್ಟ ಕ್ಷೇತ್ರಕ್ಕೆ, ಅಂದ್ರೆ ಉದಾಹರಣೆಗೆ ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು ಅವರಿಗೆ ಸಂಬಂಧಿಸಿದಂತ ಕೆಲವೊಂದು ವಿಷಯಗಳಿರ್ತವೆ, ಕಾನೂನುಗಳಿರ್ತವೆ. ಮತ್ತೆ ನಿರ್ದಿಷ್ಟ ವರ್ಗಕ್ಕೆ, ಹಿಂದುಳಿದ ವರ್ಗ ಇರ್ಬೋದು, ಬೇರೆ ವರ್ಗ ಇರ್ಬೋದು, ಸೊ ಅವರಿಗೆ ಕೆಲವೊಂದು, ಮತ್ತೆ ನಿರ್ದಿಷ್ಟ ಸಮುದಾಯಗಳಿಗೆ ಅಂತೇಳಿ ಯೋಜನೆಗಳಿರ್ತವೆ. ಆ ಸಮುದಾಯಕ್ಕೆ, ಆ ವರ್ಗಕ್ಕೆ, ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಮಾತ್ರ ಸಂಬಂಧ ಇರ್ತದೆ, ಉಳಿದವರಿಗೆ ಅದು ಸಂಬಂಧ ಇರುವುದಿಲ್ಲ. ಸೊ ಹಾಗಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಎಲ್ಲ ವಿಷಯಗಳ ಬಗ್ಗೆ ಕೇಳಕ್ ಸಾಧ್ಯ ಇಲ್ಲ. ಎಲ್ಲವನ್ನು ಜನರನ್ನ ಕೇಳಿ ಮಾಡಕ್ಕಾಗೋದಿಲ್ಲ. ಇನ್ನು ಕೆಲವೊಂದು ವಿಷಯಗಳಲ್ಲಿ ನ್ಯಾಯಾಲಯದ ತೀರ್ಪುಗಳು ಬರ್ತಿರ್ತವೆ, ಅದರ ಪ್ರಕಾರ ನಡ್ಕೋಬೇಕಾಗ್ತದೆ. ಸೊ ಎಲ್ಲವನ್ನು ನಾನು ಜನರಿಗೆ ಕೇಳಿ ಮಾಡ್ತೇನೆ ಅಂತ ಅನ್ನಕ್ಕೆ ಬರೋದಿಲ್ಲ. ಅದಕ್ಕಾಗಿ ಕೆಲವೊಂದು ಸೀಮಿತ ವಿಷಯಗಳು ಬರ್ತವೆ. ಉಳಿದಂತೆ ಹಲವಾರು ವಿಷಯಗಳು ಕಾನೂನಿನ ಪ್ರಕಾರ ನಡ್ಕೊಳ್ಬೇಕಾಗ್ತದೆ ಮತ್ತು ತಜ್ಞರ ಸಲಹೆ ಪ್ರಕಾರ ನಡ್ಕೋಬೇಕಾಗ್ತದೆ. ಸೊ ಈ ರೀತಿ ಎಲ್ಲ ಒಂದು ಇತಿಮಿತಿಗಳದಾವೆ ಅನ್ನೋದನ್ನ ಅವರು ಜನರಿಗೆ ಸ್ಪಷ್ಟ ಮಾಡಬೇಕು. ಮತ್ತು ಸಂವಿಧಾನದ ಪಟ್ಟಿ ಅಂತ ಬರ್ತದೆ, ಕೇಂದ್ರದ ಪಟ್ಟಿ ಅಂತ ಬರ್ತದೆ, ರಾಜ್ಯದ ಪಟ್ಟಿ ಮತ್ತು ಸಮರ್ಥ ಪಟ್ಟಿ ಅಂದ್ರೆ ಕಾನ್ಕರೆನ್ಸ್ ಲಿಸ್ಟ್ ಅಂತಾರೆ. ಸೊ ಈ ಸಂವಿಧಾನದೊಳಗೆ ಈ ಪಟ್ಟಿಯೊಳಗೆ ಇರುವಂತಹ ವಿಷಯಗಳು ಏನದಾವೆ ಅವುಗಳ ಕುರಿತಾಗಿ ಅಷ್ಟೇನೆ ಕೆಲಸ ಮಾಡಬೇಕಾಗ್ತದೆ. ಅಂದ್ರೆ ಕೇಂದ್ರದ ಪಟ್ಟಿಯೊಳಗೆ ಇರುವಂತಹ ವಿಷಯಗಳ ಕುರಿತಾಗಿ ಮಾತ್ರ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರದ ವಿಷಯಗಳನ್ನು ಅದು ಟಚ್ ಮಾಡಕ್ ಬರೋದಿಲ್ಲ. ರಾಜ್ಯ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿರುವಂತಹ ಕೆಲಸಗಳನ್ನ ಮಾಡಬೇಕಾಗತ್ತೆ. ಮತ್ತು ಸಮವರ್ತಿ ಪಟ್ಟಿ ಅಂತ ಕೆಲವೊಂದು ವಿಷಯಗಳು ಬರ್ತವೆ, ಅವು ಎರಡು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಕುಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಸೊ ಈ ರೀತಿ ಯೋಜನೆಗಳನ್ನ ಹಾಕೊಳ್ಬೇಕಾಗ್ತದೆ. ಮತ್ತು ಈ ರೀತಿ ವಿಷಯಗಳನ್ನ ಕುರಿತಾಗಿ, ಅಂಶಗಳ ಕುರಿತಾಗಿ ಯೋಜನೆಗಳನ್ನ, ಕಾನೂನುಗಳನ್ನ ರೂಪಿಸಬೇಕಾದ್ರೆ ಈ ಶಾಸಕರಿಗೆ ಏನು ತಮ್ಮ ಇತಿಮಿತಿಯಲ್ಲಿ ಅಧಿಕಾರ ಇದೆ. ಆದ್ರೆ ಅದಕ್ಕೆ ಈ ತಜ್ಞರ ಸಲಹೆಯನ್ನ ಕೇಳಬೇಕಾಗ್ತದೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ, ಕಾನೂನು ಮಾಡಬೇಕಾದ್ರೆ. ಸೊ ಈ ರೀತಿ ಇಲ್ಲಿ ಎಲ್ಲವನ್ನು ಜನರನ್ನ ಕೇಳಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ನಾನು ಹೇಳಬಯಸ್ತೀನಿ. ಮತ್ತು ಅದೇ ರೀತಿ ಹಣಕಾಸಿನ ಅಧಿಕಾರಿಗಳು ಸರ್ಕಾರ ಮಂಡಿಸಿದ ಬಜೆಟ್ ಅನ್ನ ಅನುಮೋದಿಸಬೇಕು ಮತ್ತು ಆಡಳಿತ ವ್ಯವಹಾರಕ್ಕಾಗಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು. ಅಂದ್ರೆ ಇದು ಏನು ಈ ಒಂದು ಶಾಸಕರ ಒಂದು ಕರ್ತವ್ಯ ಆಗಿರ್ತದೆ. ಸರ್ಕಾರ ಯಾವ ರೀತಿ ಬಜೆಟ್ ಮಂಡಿಸ್ತದೆ ಅದರ ಪ್ರಕಾರ ಈ ಬಜೆಟ್ ಅನ್ನು ಕುರಿತಾಗಿನೂ ಏನದೆ ಎಲ್ಲವನ್ನು ಜನರಿಗೆ, ಶ್ರೀ ಸಾಮಾನ್ಯರಿಗೆ ಅರ್ಥ ಆಗುವುದಿಲ್ಲ.
ಕೆಲವೊಂದು ತಜ್ಞರಿಗೆ ಮಾತ್ರ ಇದು ಬಜೆಟ್ ಅನ್ನೋದು ಅರ್ಥ ಆಗ್ತದೆ. ಸೊ ಅದರ ಕುರಿತಾಗಿ ಅಂದ್ರೆ ಹಣದ ಕ್ರೋಢೀಕರಣ, ವೆಚ್ಚ ಮತ್ತು ಬಜೆಟ್ ಇವೆಲ್ಲವನ್ನು ಆನ್ಲೈನ್ ಮೊಬೈಲಲ್ಲಿ ಲಭ್ಯ ಇರಬೇಕು ಅಂತೇಳಿ ರವೀಂದ್ರ ಅವರು ಹೇಳಿದ್ದಾರೆ. ಸೊ ಇದು ಎಲ್ಲ ಜನರಿಗೆ ತಿಳಿಬೇಕು. ಜನ ಎಷ್ಟು ಮಂದಿ ಅದನ್ನ ಸ್ಪಂದಿಸ್ತಾರೆ ಬಿಡ್ತಾರೆ ಆ ಮಾತು ಬೇರೆ, ಆದರೆ ಎಲ್ಲರಿಗೂ ಅದು ಮುಕ್ತವಾಗಿ ಜನರಿಗೆ ಗೊತ್ತಾಗಬೇಕು. ಅಂದ್ರೆ ಪ್ರತಿಯೊಂದು ರೂಪಾಯಿ ಸಹಿತ ಎಲ್ಲಿಂದ ಎಲ್ಲಿ ಹೋಯ್ತು, ಹೇಗೆ ಖರ್ಚಾಯ್ತು, ಹೇಗೆ ಬಂತು ಅನ್ನೋದನ್ನ ಎಲ್ಲವನ್ನು ಟೆಕ್ನಾಲಜಿ ಮೂಲಕ ಜನರಿಗೆ ತಿಳಿಸ್ಬೇಕು ಅನ್ನೋದು ಹೇಳೋದು ನಿಜವಾಗಿಯೂ ಉತ್ತಮವಾದ ವಿಚಾರ. ಅದು ಎಷ್ಟು ಜನರಿಗೆ ಉಪಯೋಗ ಆಗ್ತದೆ, ಅರ್ಥ ಆಗ್ತದೆ, ಎಷ್ಟು ಜನ ಅದಕ್ಕೆ ಸ್ಪಂದಿಸ್ತಾರೆ, ಓಟ್ ಹಾಕ್ತಾರೆ, ಅದು ಬೇರೆ ವಿಷಯ. ಆದರೂ ಸಹಿತ ಯಾರು ಅದಕ್ಕೆ ಅವಶ್ಯಕ ಇದ್ದವರು ಅದನ್ನ ಸ್ಪಂದಿಸಲಿ, ಅದನ್ನೇ ಉತ್ತರ ಕೊಡ್ಲಿ, ಓಟ್ ಹಾಕ್ಲಿ, ಅದು ಮಾತು ಬೇರೆ. ಆದರೆ ಜನರಿಗೆ ಎಲ್ಲರಿಗೂ ತಿಳುವಳಿಕೆ ಇರಬೇಕು ಅನ್ನೋದನ್ನ ಇದು ಒಂದು ಏನು ತಪ್ಪಲ್ಲ, ಇದು ಸರಿಯಾದ ಯೋಚನೆ. ಇಲ್ಲಿ ಪ್ರಶ್ನೆ ಏನು, ಎಲ್ಲರಿಗೂ ಇದು ಅರ್ಥವಾಗೋಲ್ಲ. ಇಂಥ ವಿಷಯಗಳಲ್ಲಿ ಎಲ್ಲವನ್ನು ಜನರನ್ನ ಕೇಳಿ ತೀರ್ಮಾನ ತಗೊಳಕ್ ಆಗುವುದಿಲ್ಲ ಅನ್ನೋದನ್ನ ಸ್ವಲ್ಪ ಇಲ್ಲಿ ಪ್ರಶ್ನೆ ಬರ್ತದೆ ಅನ್ನೋದನ್ನ ಹೇಳ ಬಯಸ್ತೀನಿ. ಮತ್ತು ಈ ಶಾಸಕಾಂಗ ಏನಿದೆ, ಕಾರ್ಯಾಂಗದ ಮೇಲೆ ತನ್ನ ಒಂದು ನಿಯಂತ್ರಣ ಇರ್ತದೆ. ಯಾಕಂತಂದ್ರೆ ಅವರು ಕಾರ್ಯಾಂಗವು ತನ್ನ ಜವಾಬ್ದಾರಿಯುತವಾಗಿ, ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ತವೆ. ಅವಕ್ಕರ ಅನುಗುಣವಾಗಿ ಅವರು ಕೆಲಸ ಮಾಡ್ಬೇಕಾಗ್ತೈತೆ. ಅಂದ್ರೆ ಜನಪರ ಕೆಲಸಗಳನ್ನ ಏನು ಮಾಡ್ಬೇಕಂತ ಸರ್ಕಾರ ತೀರ್ಮಾನಿಸ್ತೈತೆ, ಅದರ ಪ್ರಕಾರ ಈ ಕಾರ್ಯಾಂಗ ಕೆಲಸ ಮಾಡಬೇಕಾಗ್ತದೆ. ವಿವಿಧ ಯೋಜನೆಗಳು ಮತ್ತು ಪ್ರಾಜೆಕ್ಟ್ಗಳು, ಅದರೊಳಗೆ ಅಂತರ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಗಳು ಬರ್ತವೆ. ಇವುಗಳ ಕುರಿತಾಗಿ ಜನರ ಸಾಮಾನ್ಯರಿಗೆ ಅರಿವು ಮತ್ತು ಅವುಗಳ ಕುರಿತಾಗಿ ನಿರ್ಣಯ ಮಾಡುವಂಥ ಅಧಿಕಾರ ಜನರಿಗೆ ಸಾಮರ್ಥ್ಯ ಬರಬೇಕಾಗ್ತದೆ. ಸೊ ಅದು ಬರುದ್ಲೇನೆ ಎಲ್ಲವನ್ನು ಜನರನ್ನ ಕೇಳಿ ಮಾಡಕ್ಕೆ ಬರುವುದಿಲ್ಲ. ಸೊ ಇವೆಲ್ಲ ನಾನು ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಇಡ್ತಾ ಇದ್ದೇನೆ. ಇವನ್ನ ಯಾವ ಥರ ಅವರು ನಿರ್ವಹಿಸ್ತಾರೆ ಅಥವಾ ಯಾವ ಥರ ಜನರ ಮುಂದೆ ಇಡ್ತಾರೆ ಅನ್ನೋದನ್ನ ಅವರು ಯೋಜನೆಯನ್ನು ಹಾಕಬೇಕಾಗ್ತದೆ. ಸೊ ಅದೇ ರೀತಿ ಈ ಅಧಿಕಾರಿಗಳನ್ನ ಈಗಾಗಲೇ ಹೇಳಿದ್ದಾರೆ, ಅವರು ಒಬ್ಬ ಪೊಲೀಸ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ, ಒಬ್ಬ ಅಧಿಕಾರಿ ಕೆಲಸ ಮಾಡಲಿ ಅಂದ್ರೆ ಜನರು ತೀರ್ಮಾನ ಮಾಡಬೇಕು ಅಂತ ತೆಗೆದು ಹಾಕುವಂಥದ್ದು ಈ ರೀತಿ ಬರ್ತದೆ. ಆದರೆ ಅಲ್ಲಿ ಏನದೆ, ಈಗಾಗಲೇ ಸಂವಿಧಾನದ ಅಡಿಯಲ್ಲಿ ಅವರು ತಮ್ಮ ಒಂದು ಅರ್ಹತೆ ಮೇಲೆ ಆಯ್ಕೆಯಾಗಿರ್ತಾರೆ. ನೇಮಕಾತಿ ಮಾಡುವಂಥ ಪ್ರಕ್ರಿಯೆ ಇರ್ತದೆ. ಅದರ ಪ್ರಕಾರ ಅಲ್ಲಿ ತಜ್ಞರು ನೇಮಕ ಮಾಡಿರ್ತಾರೆ. ನಿಯಮಗಳ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಅವ್ರನ್ನ ಸುಮ್ಮನೆ ತೆಗೆದು ಹಾಕುವಂಥದ್ದು ಬರಲ್ಲ. ಅವರು ಮತ್ತೆ ಕೋರ್ಟ್ ಹೋದ್ರೆ ಅಂದ್ರೆ ಕೋರ್ಟು ನೇಮಕ ಮಾಡುವಂಥ ಅಧಿಕಾರ ಇರ್ತದೆ. ಸೊ ಹೀಗಾಗಿ ಇಲ್ಲಿ ಈ ಪ್ರಶ್ನೆಗಳು ಬರ್ತಾವೆ, ತಾಂತ್ರಿಕ ಸಮಸ್ಯೆಗಳು ಬರ್ತವೆ. ಸೊ ಅದನ್ನ ಸಂವಿಧಾನದಲ್ಲಿ ಕೆಲವೊಂದು ತಿದ್ದುಪಡಿ ಮಾಡದೆ ನೇರವಾಗಿ ಅಧಿಕಾರಿಗಳನ್ನ ಕಿತ್ತಾಕುವಂಥದಕ್ಕೆ ಸರಳವಾಗಿ ಸಾಧ್ಯವಿಲ್ಲ ಅಂತ ನನಗನ್ನಿಸ್ತದೆ. ಮತ್ತೆ ಅದೇ ರೀತಿ ನೇಮಕ ಮಾಡುವಂಥದಕ್ಕೆ ಇಲ್ಲಿ ಈ ಸರ್ಕಾರದ ಏನು ಶಿಫಾರಸುಗಳು ಇರ್ತವೆ, ಶಿಫಾರಸು ಪತ್ರವನ್ನು ಕೊಡ್ತಿರ್ತಾರೆ. ಸೊ ಇದನ್ನ ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನ ವಿಚಾರ ಮಾಡಬೇಕಾಗ್ತದೆ. ಮತ್ತು ಚುನಾವಣಾ ಅಧಿಕಾರ ಅಂದ್ರೆ ಭಾರತದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಲ್ಲಿ ಸಂಸತ್ತಿನ ಚುನಾಯಿತ ಸದಸ್ಯರೊಂದಿಗೆ ರಾಜ್ಯ ಶಾಸಕಾಂಗವು ಒಂದು ಪಾತ್ರ ವಹಿಸ್ತದೆ. ಅಂದ್ರೆ ಈ MLAಗಳು ಸಹಿತ ವೋಟಿಂಗ್ ಮಾಡ್ತಾರೆ ಪ್ರೆಸಿಡೆಂಟ್ ಆರಿಸ್ಬೇಕಾರೆ. ಅದೇ ರೀತಿ ಆ ಚುನಾವಣೆ ಆದ ನಂತರ ತಮ್ಮ ಏನು ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಅದನ್ನ ಜನರಿಗೆ ಬಿಡಬೇಕಾಗ್ತದ, ಅಥವಾ ಏನು ಪ್ರತಿಯೊಬ್ಬ ಮಂತ್ರಿಯನ್ನ ಅವರ ಅರ್ಹತೆ ಮೇಲೆ ತಾವೇ ಆಯ್ಕೆ ಮಾಡಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಬರ್ತೈತೆ. ಅದನ್ನು ತಾವು ವಿವರವಾಗಿ ಜನರಿಗೆ ತಿಳಿಸ್ಬೇಕಾಗ್ತದೆ. ಮತ್ತು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಏನದೆ, ಎಲ್ಲ ಸಂವಿಧಾನವನ್ನ ಸಮಗ್ರವಾಗಿ ಸಂಪೂರ್ಣವಾಗಿ ತಿದ್ದುಪಡಿ ಮಾಡಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದನ್ನ ತಿದ್ದಕ್ಕೆ ಬರುವುದಿಲ್ಲ. ಆದರೆ ಕೆಲವೊಂದು ಏನು ಅವಶ್ಯಕ ತಿದ್ದುಪಡಿಗಳನ್ನ ಆ ಒಂದು ನಿಯಮಗಳ ಅಡಿಯಲ್ಲಿ ಸಂಸತ್ತು ರಾಜ್ಯ ಶಾಸಕಾಂಗಗಳ ಅನುಮೋದನೆಯೊಂದಿಗೆ ತಿದ್ದುಪಡಿ ಮಾಡುವುದು. ಆವಾಗ ಮಾತ್ರ ರಾಜ್ಯ ಶಾಸಕಾಂಗಗಳ ಒಂದು ಅನುಮೋದನೆ ಬೇಕಾಗ್ತದೆ. ಉಳಿದಂತೆ ಅದು ಸಂಸತ್ತಿಗೆ ಕೆಲವೊಂದು ಅಧಿಕಾರ ಇದಾವೆ. ಸೊ ಈ ರೀತಿ ಇರುವಾಗ ಇಲ್ಲಿ ಎಲ್ಲವನ್ನು ನಾವು ಸಂಪೂರ್ಣವಾಗಿ ತಿದ್ದುಪಡಿ ಮಾಡೋಕ್ಕಾಗುವುದಿಲ್ಲ. ಆದರೆ ಈಗಾಗಲೇ ಅವರು ಹೇಳಿದಂತೆ ಈ ರೈಟ್ ಟು ರಿಕಾಲ್ ಅಂತಂದ್ರೆ ಈ ಶಾಸಕರನ್ನ ಮರಳಿ ಪಡೆಯುವಂಥ ಅಧಿಕಾರವನ್ನ ಜನ ಹೊಂದಿರಬೇಕಾಗ್ತದೆ ಅನ್ನೋದಕ್ಕೆ ಸಹಿತ ಈಗಾಗಲೇ ನಾ ಹೇಳಿದಂತೆ ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಅವರು ಆದ್ರೇನು ಕೆಲವೊಂದು ಡಿಸ್ಕ್ವಾಲಿಫಿಕೇಶನ್ಸ್ ಅಂತ ಅದಾವೆ ಸಂವಿಧಾನದೊಳಗೆ, ಅಂದ್ರೆ ಅನರ್ಹಗೊಳಿಸುವಂಥದ್ದು. ಅಂದ್ರೆ ಈಗಾಗಲೇ ಗೊತ್ತಿರುವಂತೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗುವಂಥ ಅಪರಾಧ ಮಾಡಿದರೆ ಅವಾಗ ಶಿಕ್ಷೆ ಆದರೆ ಅವಾಗ ಅವರು ಅನರ್ಹಗೊಳ್ತಾರೆ. ಮಾನಸಿಕ ಅಸ್ವಸ್ಥರಾದರೆ ಈ ರೀತಿ ಹಲವಾರು ಕಾರಣದಿಂದಾಗಿ ಅವ್ರನ್ನ ತೆಗೆಯುವಂಥದಕ್ಕೆ ಅಲ್ಲಿ ಸಂವಿಧಾನದೊಳಗೆ ಅವಕಾಶ ಇದೆ. ಆದರೆ ಜನರಿಗೆ ಅವರು ಪೂರಕವಾಗಿ ಕೆಲಸ ಮಾಡ್ತಾ ಇಲ್ಲ, ಜನರ ಭಾವನೆಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಜನರು ವೋಟಿಂಗ್ ಮಾಡಿ ಅವ್ರನ್ನ ಹಿಂದೆ ಪಡೆಯೋದಕ್ಕೆ ಕೆಳಗಿಳಿಸೋದಕ್ಕೆ ಅವಕಾಶ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಸಂವಿಧಾನದ ತಿದ್ದುಪಡಿ ಆಗಬೇಕಾಗ್ತದೆ. ಅದು ಆದಾಗ ಮಾತ್ರ ಇದು ಏನು ಬದಲಾವಣೆ ಸಾಧ್ಯತೆ. ಸೊ ಈ ರೀತಿ ಹಲವಾರು ಪ್ರಶ್ನೆಗಳು ಇಲ್ಲಿ ಬರ್ತಾವೆ. ಇದಕ್ಕೆ ಕುರಿತಾಗಿ ನಾನು ಕೆಲವೊಂದಷ್ಟು ಸಲಹೆಗಳನ್ನು ಅವರಿಗೆ ಕೊಡಬಯಸ್ತೇನೆ.
ಯಾಕಂತಂದರೆ ಇದು ಏನು ಒಂದು ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಥವಾ ಬದಲು ಮಾಡ್ಬೇಕಂತ ಬಂದಾಗ ಹಲವಾರು ಸವಾಲುಗಳು ಬಂದೇ ಬರ್ತವೆ. ಏನು ಮನಸ್ಸಿದ್ದಡೆ ಮಾರ್ಗ ಇದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಅವರ ಒಂದು ಏನು ಕನಸಿಗೆ ನಾವು ನಕಾರಾತ್ಮಕವಾಗಿ ಯಾವುದೇ ಸೂಚನೆ ಮಾಡ್ತಾ ಇಲ್ಲ. ಆದರೆ ಅವರು ಗಮನಿಸಬೇಕಾದಂಥ ಅಂಶಗಳು ಯಾವುವು, ಯಾವ ರೀತಿ ಅವರು ಕ್ರಮ ತೆಗೆದುಕೊಳ್ಬೇಕು, ಯಾಕಂದರೆ ಇನ್ನೂ 2 ವರ್ಷ ಇದೆ. ಅವರಿಗೆ ಇದರ ಕುರಿತಾಗಿ ಸರಿಯಾದಂಥ ಯೋಜನೆ ಹಾಕ್ಕೊಂಡು ಜನರ ಮುಂದೆ ಬರಬೇಕು. ಅವಾಗ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದಷ್ಟು ಸಲಹೆಗಳನ್ನು ಕೊಡ್ತೀನಿ. ಸಂವಿಧಾನ ಮತ್ತು ಕಾನೂನು ಚೌಕಟ್ಟು ಅಂತ ಏನಿದೆ ಅಂದರೆ ಸಂವಿಧಾನದ 3 ಅಂಗಗಳು, ರಾಜ್ಯ, ಕೇಂದ್ರ ಮತ್ತು ಸಮವರ್ತಿ ಪಟ್ಟಿಗಳಂತ ಬರ್ತವೆ, ಅವುಗಳ ಕುರಿತಾಗಿ ಮತ್ತು ಜನಪ್ರತಿನಿಧಿ ಕಾಯ್ದೆ ಅಂತಿದೆ. ಅಂದರೆ ಈ ಚುನಾವಣೆ ಮಾಡಬೇಕಾದ್ರೆ ಈ ಕಾಯ್ದೆ ಅನ್ವಯ ಆಗ್ತದೆ. ಸೊ ಇದರ ಕುರಿತಾಗಿ ಮತ್ತು ಈಗಾಗಲೇ ನಾನು ಹೇಳಿದಂತೆ ಈ ಚುನಾವಣೆ ಆಯೋಗದಲ್ಲಿ ಬಹಳಷ್ಟು ವಿಷಯಗಳು ಅದಾವೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ವೆಬ್ಸೈಟ್ ಹೋದರೆ ECI.gov.in ಇದರೊಳಗೆ ಹೋದರೆ ಸಮಗ್ರವಾದಂಥ ಮಾಹಿತಿ ಸಿಗ್ತದೆ. ಇಲ್ಲಿ ಇವನ್ನೆಲ್ಲ ನಾವು ಓದಿ ತಿಳ್ಕೊಬೇಕಂದ್ರೆ ಕನಿಷ್ಠ 1 ವರ್ಷ ಬೇಕು. ಅಷ್ಟೊಂದು ಒಂದು ಕೋರ್ಸ್ ಮಾಡುವಷ್ಟು ವಿಷಯಗಳು ಈ ಎಲೆಕ್ಷನ್ ಕಮಿಷನ್ ಮ್ಯಾನೇಜ್ಮೆಂಟ್ನೊಳಗೆ ಅಥವಾ ಎಲೆಕ್ಷನ್ ಕಮಿಷನ್ನೊಳಗೆ ಅದಾವೆ. ಕೆಲವೊಂದು ಮುಖ್ಯ ಅಂಶಗಳನ್ನು ನಾವು ಅರ್ಥಕೊಳ್ಬೇಕಾಗ್ತದೆ. ಸೊ ಈ ಕುರಿತಾಗಿ ತಮ್ಮ ಒಂದು ತಜ್ಞರ ಒಂದು ಕಮಿಟಿ ಮಾಡಿಕೊಂಡು ವ್ಯಾಪಕ ಅಧ್ಯಯನ ಮಾಡಿ ಮತ್ತು ಅವುಗಳ ಕುರಿತಾಗಿ ಅರಿವು ಮೂಡಿಸಬೇಕು. ಯಾವ ರೀತಿ ತಮ್ಮ ಯೋಜನೆಗಳನ್ನು ಜಾರಿಗೆ ತರಬಹುದು ಅನ್ನೋದ್ರ ಕುರಿತಾಗಿ ವಿಚಾರ ಮಾಡಬೇಕು. ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ತಾವು ಏನು SOP ಮಾಡಿದ್ದೀರಿ, ಇಲ್ಲಿ SOP ಒಳಗೆ ತನ್ನ ಒಂದು ಮಾರ್ಪಾಡು ಮಾಡಬೇಕಾಗ್ತದೆ ನನ್ನ ಅಭಿಪ್ರಾಯದಲ್ಲಿ. ಯಾಕಂದರೆ ತಾವು ಏನು ಹೇಳಿದರೆ ಫಸ್ಟ್ ಆಫ್ ಆಲ್ ಆಯ್ಕೆ ಆಗುವಂಥ ವ್ಯಕ್ತಿ ಅಥವಾ ಆಯ್ಕೆ ಆದಮೇಲೆ ಜನರೊಂದಿಗೆ ಸಂಪರ್ಕ ಮಾಡಬೇಕು. ಅದು ಈ ತಂತ್ರಜ್ಞಾನ ಇವುಗಳೆಲ್ಲ ಮೂಲಕ ಮತ್ತು ಜನರ ಸಮಸ್ಯೆಗಳು ಏನದಾವ ಅನ್ನೋದನ್ನು ವರ್ಗೀಕರಣ ಮಾಡಬೇಕು. ತುರ್ತು, ಮಧ್ಯಮ ಮತ್ತು ಕಡಿಮೆ ಅಂತೇಳಿ ಅವುಗಳ ಕುರಿತಾಗಿ ಬುದ್ಧಿವಂತ ಜನರ ಅಂದರೆ ಪ್ರಜ್ಞಾವಂತ ಅಥವಾ ತಜ್ಞರ ಆಲೋಚನೆಗಳು, ಸಲಹೆಗಳನ್ನು ಸಂಗ್ರಹಿಸಿ ಮಾಡಬೇಕು ಮತ್ತು ತಜ್ಞರೊಂದಿಗೆ ಸಮಸ್ಯೆ ಆಲೋಚನೆಗಳು ವಿಂಗಡಣೆ ಮಾಡಿ ಮತ್ತು ನೇರವಾಗಿ ಆಡಳಿತದೊಂದಿಗೆ ಕೆಲಸ, ಸ್ಥಳೀಯ ಸಂಸ್ಥೆಗಳೊಂದಿಗೆ ಅನುಸರಣೆ ಮಾಡ್ಬೇಕಂತ ಹೇಳ್ತೀರಿ. ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂತಂದರೆ, ಜನರ ಸಮಸ್ಯೆಗಳನ್ನು ಆಲಿಸಿದ ಮೇಲೆ ತಜ್ಞರೊಂದಿಗೆ ಸಮಾಲೋಚನೆ ಮಾಡಿ ಆಡಳಿತದೊಂದಿಗೆ ಕೆಲಸ, ಸ್ಥಳೀಯ ಸಂಸ್ಥೆಗಳೊಂದಿಗೆ ಅನುಸರಣೆ ನೇರವಾಗಿ ಮಾಡಿಬಿಟ್ರೆ ಏನು ಮಾಡಕ್ಕೆ ಹೊಂಟಿದ್ದಾರೆ ಅನ್ನೋದನ್ನ ಜನರ ಅಭಿಪ್ರಾಯ ಪಡೀಲಿಲ್ಲ. ಅದೇ ನಡೆಯುತ್ತಿರುವ ಯೋಜನೆ ಮತ್ತು ಹೊಸ ಯೋಜನೆಗಳಿದ್ದಾಗ ಅವುಗಳಲ್ಲಿ ಯಾವ ಥರ ವಿಚಾರ ಮಾಡಿದ್ದಾರೆ ಅಂದರೆ, ನಡೆಯುತ್ತಿರುವ ಯೋಜನೆ ಇರಲಿ ಅಥವಾ ಹೊಸ ಯೋಜನೆ ಇರಲಿ, ಅಲ್ಲಿ ಜನರಿಂದ ಒಂದು ಅಭಿಪ್ರಾಯ ತೆಗೆದುಕೊಂಡು ಸಾರ್ವಜನಿಕರು ಬಿ ಯೋಜನೆ ಇರಲಿ ಅಂತ ಹೇಳಿದರೆ ಅದನ್ನು ಜಾರಿಗೆ ತರುವಂಥದ್ದು. ಅದೇ ರೀತಿ ನಡೆಯುತ್ತಿರುವ ಯೋಜನೆಯಲ್ಲಿ ಸಹಿತ ಜನರಿಗೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಜನರ ಒಂದು ಅಭಿಪ್ರಾಯ ಪಡ್ಕೊಂಡು ಅಲ್ಲಿ ಜಾರಿಗೆ ತರುವಂಥದ್ದು. ಸೊ ಈ ರೀತಿ ಇಲ್ಲಿ ಹೇಳಿದಿರಿ. ಆದರೆ ಇಲ್ಲಿ ಜನರ ಒಂದು ಸಮಸ್ಯೆಗಳನ್ನ ಹೇಳ್ಬೇಕಾದ್ರೆ ಅದನ್ನ ನೇರವಾಗಿ ತಜ್ಞರೊಂದಿಗೆ ಸಲಹೆ ಪಡೆದು ಕಾರ್ಯರೂಪಕ್ಕೆ ತರುವಂತದಕ್ಕೆ ವಿಚಾರ ಮಾಡಿದ್ದೀರಿ. ಆದರೆ ಈಗಾಗಲೇ ಇರುವಂತ ಯೋಜನೆಗಳು ಮತ್ತು ಹೊಸ ಯೋಜನೆಗಳ ಕುರಿತಾಗಿ ಜನರ ಅಭಿಪ್ರಾಯ ಪಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಗೊಂದಲ ಆಗ್ತದೆ. ಅದಕ್ಕಾಗಿ ನನ್ನ ಪ್ರಕಾರ ಯಾವುದೇ ಒಬ್ಬ ಜನಪ್ರತಿನಿಧಿ ಮೊದಲು ನಡೆಯುತ್ತಿರೋ ಯೋಜನೆಗಳು ಆಯಾ ಕ್ಷೇತ್ರದಲ್ಲಿ ಅವನ ಒಂದು ವ್ಯಾಪ್ತಿಯಲ್ಲಿ ಅನ್ನೋದನ್ನ ತಿಳ್ಕೊಳ್ಬೇಕು. ತಾನು ಅಧ್ಯಯನ ಮಾಡಿ ತಿಳ್ಕೊಂಡು ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆಮೇಲೆ 2ನೇ ಹಂತದಲ್ಲಿ ಜನರ ಕುಂದುಕೊರತೆಗಳೇನು ತಿಳ್ಕೊಂಡು ಅವುಗಳ ಒಂದು ಪಟ್ಟಿ ಮಾಡಿಕೊಂಡು ಆಮೇಲೆ 3ನೇದು ಹೊಸ ಯೋಜನೆಗಳು ಏನು ಅನ್ನೋದನ್ನು ರೂಪಿಸುವಂಥದ್ದು ನೆಕ್ಸ್ಟ್ ಹಂತದಲ್ಲಿ. ಸೊ ಈ ರೀತಿ ಮಾಡುವಾಗ ನಡೆಯುತ್ತಿರೋ ಯೋಜನೆಗಳಿಗೂ ಸಹಿತ ಜನರಿಗೆ ಸಂಪರ್ಕ ಮಾಡಬೇಕಾಗ್ತದೆ. ಏನನ್ನು ಅವರು ಇದೇ ಥರ ತಾವು ಯಾವ ರೀತಿ ಹೇಳಿದರೆ ಅದೇ ಥರ ಪ್ರತಿಯೊಂದು ಹಂತದಲ್ಲಿ ಅದನ್ನು ಜನರಿಗೆ ಮುಟ್ಟಿಸುವಂಥದ್ದು. ಮತ್ತು ಕುಂದುಕೊರತೆಗಳನ್ನು ತಿಳ್ಕೊಳ್ಳೋಕ್ಕೂ ಇದೇ ರೀತಿ ಯೋಜನೆ ಜನರನ್ನು ಮುಟ್ಟುವಂಥದ್ದು. ಮತ್ತು ಹೊಸ ಯೋಜನೆಗಳನ್ನು ಹಾಕ್ಕೋಬೇಕಾದ್ರು ಅದನ್ನು ಸಹಿತ ಜನರೊಂದಿಗೆ ಸಂಪರ್ಕ ಮಾಡಬೇಕು. ಈ ರೀತಿ ವರ್ಗೀಕರಣ ಮಾಡಿ ಆಮೇಲೆ ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತೇಳಿ ಜನರ ಒಂದು ಅಭಿಪ್ರಾಯ ಅಂದರೆ ಕುಂದುಕೊರತೆಗಳನ್ನು ವಿಷಯಗಳು ಕುರಿತು ಸಹಿತ ಯಾವ ರೀತಿ ಯೋಜನೆ ಹಾಕೋತೀರಿ ಅವನು ಸಹಿತ ಯೋಜನೆಗಳನ್ನು ಜನರ ಮುಂದಿಟ್ಟು ಅವನ್ನ ಅಭಿಪ್ರಾಯ ಪಡೆದು ಆಮೇಲೆ ಸಾರ್ವಜನಿಕ ತೀರ್ಪು ಪಡೆದು ಕೆಲಸ ಮಾಡಬೇಕು. ಅಂದರೆ ಯಾವುದೇ ಮಾಡಬೇಕಾದ್ರೂ ಜನರ ತೀರ್ಪನ್ನು ಪಡೆದೇ ಮಾಡುವಂಥದಕ್ಕೆ ಇಲ್ಲಿ ಬರ್ತದೆ. ಇವು ಜನರಿಗೆ ಸಂಬಂಧಿಸಿದಂಥ ಏನು ಕೆಲಸಗಳು ಎಲ್ಲವನ್ನು ಮಾಡಕ್ಕೆ ಬರಲ್ಲ. ಈಗಾಗಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಆ ರೀತಿ ಯಾವ ಸಾಧ್ಯತೆ ಅವನ್ನೆಲ್ಲ ಜನರಿಂದ ಅಭಿಪ್ರಾಯ ಪಡೆದು ಮಾಡಬೇಕು. ಆವಾಗ ಅಭಿಪ್ರಾಯ ಅಂತಿಮ ತೀರ್ಪು ಪಡೆದ ನಂತರ ಆಡಳಿತದೊಂದಿಗೆ ಕೆಲಸ, ಸ್ಥಳೀಯ ಸಂಸ್ಥೆಗಳಲ್ಲಿ ಅನುಸರಣೆ ಆಗಬೇಕು. ಸೊ ಈ ರೀತಿ ಮಾಡುವಂಥದಕ್ಕೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದನ್ನು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಇದೆ. ನಡೆಯುತ್ತಿರುವ ಯೋಜನೆ ಮತ್ತು ಹೊಸ ಯೋಜನೆಗಳು ಬಂದಾಗ ಮಾತ್ರ ಇಲ್ಲಿ ಜನರಿಂದ ಅಭಿಪ್ರಾಯ ಪಡೆಯುವಂಥದ್ದು ಮಾಡಿದ್ದಾರೆ. ಕುಂದುಕೊರತೆಗಳ ವಿಷಯ ಬಂದಾಗೂ ಸಹಿತ ಯಾವ ರೀತಿ ಕೆಲಸ ಅದನ್ನ ಜಾರಿಗೆ ತರಬೇಕು ಅನ್ನೋದಕ್ಕೂ ಸಹಿತ ಜನರಿಂದ ಅಭಿಪ್ರಾಯ ಪಡೆದೇ ಅದನ್ನ ಮಾಡಬೇಕು ಅಂತ ಅನ್ನೋದನ್ನ ಇಲ್ಲಿ 3ಕ್ಕೂ ಒಂದೇ ನಿಯಮ ಅನ್ವಯಿಸಬಹುದು ಅಂತೇಳಿ ನಾನು ಒಂದು ಅಭಿಪ್ರಾಯ ಹೇಳ್ತಾ ಮುಂದೆ ಚುನಾವಣೆ ನಿಲ್ಬೇಕಾದ್ರೆ ಇವತ್ತು ನೋಡಿದರೆ ಯಾವುದೇ ಒಂದು ವೈದ್ಯಕೀಯ ಸಚಿವನಾದರೆ ವೈದ್ಯಕೀಯ ವಿಜ್ಞಾನದ ಮಾಹಿತಿ ಇರುವುದಿಲ್ಲ, ಶಿಕ್ಷಣ ಸಚಿವ ಆದರೆ ಶಿಕ್ಷಣದ ಮಾಹಿತಿ ಇರುವುದಿಲ್ಲ.
ಆದರೂ ಅವರು ಮಂತ್ರಿಯಾಗಿ ಆ ಅಧಿಕಾರ ಚಲಾಯಿಸ್ತಾರೆ. ಆದರೆ ಇವತ್ತು ಪ್ರತಿಯೊಬ್ಬ ಅಭ್ಯರ್ಥಿಗೆ ಚುನಾವಣೆ ನಿಲ್ಬೇಕಾದ್ರೆ ಕನಿಷ್ಠ ವಿದ್ಯಾರ್ಥಿ ಅನ್ನೋದನ್ನ ಇಡಬೇಕಾಗ್ತದೆ. ಕೇವಲ ಜನರ ಪ್ರಚಾರದಲ್ಲಿರುವ ವ್ಯಕ್ತಿ ಅಂತೇಳಿ ಆ ಥರ ಅಥವಾ ಹಣ ಇರುವಂತ ವ್ಯಕ್ತಿ ಅಂತೇಳಿ ಆ ಥರ ಆಯ್ಕೆ ಆಗಬಾರ್ದು. ಕನಿಷ್ಠ ವಿದ್ಯಾರ್ಥಿ ಅನ್ನೋದು ಚುನಾವಣೆಗೆ ನಿಲ್ಬೇಕಾದ್ರೆ ಅಭ್ಯರ್ಥಿಗೆ ಇರಬೇಕಾಗ್ತದೆ. ಆಮೇಲೆ ಚುನಾವಣೆ ಆದ ನಂತರ ಯಾವ್ಯಾವ ಇಲಾಖೆಗೆ ಮಂತ್ರಿಗಳನ್ನ ಆಯ್ಕೆ ಮಾಡಬೇಕು ಅಲ್ಲಿಯೂ ಸಹಿತ ಆಯಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಪರಿಣಿತಿ ಅನುಭವ ಹೊಂದಿದವ್ರನ್ನ ಮಂತ್ರಿಗಳನ್ನ ಮಾಡಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯತೆ. ಮತ್ತು ವ್ಯವಸ್ಥೆಗಳ ಸುಧಾರಣೆಗಳ ಕುರಿತಾಗಿ ಬ್ಲೂ ಪ್ರಿಂಟ್ ಹಾಕೊಳ್ಬೇಕಾಗ್ತದೆ. ಯಾವ ರೀತಿ ಚುನಾವಣೆ ಮುಗಿದ ನಂತರ ಶಿಕ್ಷಣ, ಕೃಷಿ, ಹಣಕಾಸು, ನೀರಾವರಿ, ಪಂಚಾಯತ್, ನಗರ ಪಾಲಿಕೆ ಮುಂತಾದ ವ್ಯವಸ್ಥೆಗಳ ಹಲವಾರು ಏನು ಸಂಸ್ಥೆಗಳ ವ್ಯವಸ್ಥೆಗಳಿದಾವೆ ಅವುಗಳ ಸುಧಾರಣೆ ಕುರಿತು ಯಾವ ರೀತಿ ಸುಧಾರಣೆ ಮಾಡಬಹುದು ಅನ್ನೋದು ಒಂದಿಷ್ಟು ಯೋಜನೆಗಳನ್ನು ಹಾಕೊಂಡು ಅದನ್ನು ಜನರ ಮುಂದಿಡಿ ಮತ್ತು ಇದಕ್ಕಾಗಿ ತಜ್ಞರ ಸಮಿತಿಯನ್ನ ನೇಮಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಸಮಗ್ರ ಪ್ರಣಾಳಿಕೆಯನ್ನ ರೂಪಿಸ್ಕೊಳ್ಬೇಕು. ಅಂದ್ರೆ ಈಗಾಗಲೇ ತಾವು ಕೊಟ್ಟಂತ SOP ಅಥವಾ ಏನು ವೆಬ್ಸೈಟ್ ಆಗಲಿ ಇದರೊಳಗೆ ಯಾವ ರೀತಿ ತಾವು ಮುಂದೆ ಆಯ್ಕೆ ಆದ್ಮೇಲೆ ಜನರಿಗೆ ಸೇವೆಯನ್ನು ಒದಗಿಸ್ತೀರಿ ಅಥವಾ ಜನ ಯಾವ ರೀತಿ ತಮ್ಮನ್ನ ತಾವ ಪ್ರಜಾಪ್ರಭುತ್ವದಲ್ಲಿ ತೊಡಗಿಸಿಕೊಳ್ಬಹುದು, ಸರ್ಕಾರದಲ್ಲಿ ಕೆಲಸ ಮಾಡಬಹುದು ಅನ್ನೋದನ್ನ ಆ ಕುರಿತಾಗಿ ಒಂದು ನೀಲನಕ್ಷೆಯನ್ನ ಹಾಕಿಕೊಂಡು ಅದನ್ನ ಒಂದು PDF ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ ಜನರಿಗೆ ಬಿಡುಗಡೆ ಮಾಡಬೇಕು. ಅಂದಾಗ ಅದನ್ನ ಸಮಗ್ರವಾಗಿ ಓದಿದ್ರೆ ಒಬ್ಬ ಕಾನೂನು ತಜ್ಞ ಸಹಿತ ಅಥವಾ ಏನು ಆರ್ಥಿಕ ತಜ್ಞ ಅಥವಾ ಸಾಮಾಜಿಕ ತಜ್ಞ ಅಥವಾ ರಾಜಕೀಯ ತಜ್ಞ ಓದಿದ್ರು ಸಹಿತ ಅವರಿಗೂ ಒಂದು ಮನವರಿಕೆ ಆಗುವಂತದ್ದು ಇರಬೇಕು. ಸೊ ಆ ರೀತಿ ಒಂದು ಯೋಜನೆಯನ್ನ ಹಾಕಿಕೊಳ್ಳಿ. ಮತ್ತು ಈಗಾಗಲೇ ಹೇಳಿದಂತೆ ಚುನಾವಣೆಗೆ ಇನ್ನೂ 2 ವರ್ಷ ಕಾಲಾವಕಾಶ ಇದೆ ಮತ್ತು ಕೇವಲ ಉಪೇಂದ್ರ ಅವರೇ ಒಬ್ಬರೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ತಿಳಿಸೋದ್ರ ಮೂಲಕ ಜನರಿಗೆ ಎಲ್ಲವನ್ನು ಮುಟ್ಸಕ್ಕಾಗೋದಿಲ್ಲ. ಈಗ ನಾ ಹೇಳಿದಂಥ ಹಲವಾರು ವಿಷಯಗಳಿದಾವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇರುವಂಥ ತಜ್ಞರನ್ನ ಸೇರಿಸಿಕೊಂಡು ಒಂದು ಟೀಮ್ ಮಾಡ್ಕೊಳ್ಳಿ. ಅವರ ಮೂಲಕ ಜನರಿಗೆ ಹಲವಾರು ವಿಷಯಗಳ ಕುರಿತಾಗಿ ಈಗ ನಾ ಹೇಳಿದಂಥ ವಿಷಯಗಳು ಬಿಟ್ಟು ಇನ್ನೂ ಹಲವಾರು ವಿಷಯಗಳು ಇರ್ಬೋದು. ಅವುಗಳನ್ನೆಲ್ಲ ತಾವು ಜನರಿಗೆ ಮುಟ್ಟಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಆ ರೀತಿ ಮಾಡಿದರೆ ಹೆಚ್ಚು ಯಶಸ್ವಿ ಕಾಣಕ್ಕೆ ಸಾಧ್ಯತೆ. ಮತ್ತು ಅದೇ ರೀತಿ ಈ ಸ್ಪರ್ಧಿಗಳಿಗೂ ಸಹಿತ ಈ ತಮ್ಮ ಈ ವೆಬ್ಸೈಟ್ನೊಳಗೆ ಯಾವ ರೀತಿ ಅವರು ಕೆಲಸ ಮಾಡಬೇಕು ಅನ್ನೋದನ್ನ, ಜನಸಂಪರ್ಕ ಹೇಗೆ ಮಾಡಬೇಕು ಅನ್ನೋದು ತಾವು ಕೊಟ್ಟಿದ್ದೀರಿ. ಆದರೆ ಯಾವ ರೀತಿ ಪ್ರಚಾರ ಮಾಡಬೇಕು ಮತ್ತು ಯಾವ ರೀತಿ ಕೆಲಸ ಮಾಡಬೇಕಾಗ್ತದೆ ಅನ್ನೋದನ್ನ ಸರಿಯಾದ ಒಂದು ಮಾರ್ಗದರ್ಶನ PDF ಪುಸ್ತಕವನ್ನು ಬಿಡುಗಡೆ ಮಾಡಿ ಅದನ್ನು ಓದಿದ್ರೆ ಸರಿಯಾಗಿ ಎಲ್ಲರಿಗೂ ಅರ್ಥ ಆಗ್ತದೆ. ಆ ರೀತಿ ಮಾಡಿ. ಮತ್ತು ಕೊನೆಯದಾಗಿ ಈ ತಮ್ಮ ಈ ಯೋಜನೆಗಳ ಕುರಿತಾಗಿ ಹೇಳೋದಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ಮಾಡ್ತಾ ಇದ್ದಾವೆ, ಮುಂದೆ ಚುನಾವಣೆಗೆ ನಿಂತಾಗ ಅವರು ತಮ್ಮ ಪ್ರಣಾಳಿಕೆಗಳನ್ನು ಬಿಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ, ಆಮಿಷಗಳನ್ನು ಕೊಡ್ತಾರೆ, ಅವು ಹೇಗೆ ಜನರಿಗೆ ಹಾನಿಕಾರಕ, ದೇಶಕ್ಕೆ ಹಾನಿಕಾರಕ ಅನ್ನೋದನ್ನ ಅರಿವು ಮೂಡಿಸುವಂತ ಕೆಲಸನೂ, ಜಾಗೃತಿ ಮೂಡಿಸುವಂತ ಕೆಲಸನೂ ಆಗಬೇಕು. ಅಂದಾಗ ಮಾತ್ರ ತಮ್ಮ ಪಕ್ಷದ ಕುರಿತಾಗಿ ಜನರಿಗೆ ಹೆಚ್ಚಿನ ಅರಿವು ಮೂಡಕ್ಕೆ ಸಾಧ್ಯತೆ, ತಮ್ಮ ಪಕ್ಷ ಆರಿಸಿ ಬರಕ್ಕೆ ಸಾಧ್ಯತೆ, ಅದರಿಂದ ಜನಕ್ಕೆ ಒಳ್ಳೇದಾಗಲು ಸಾಧ್ಯತೆ. ಇದು ಹಾಗೆ ಯಶಸ್ವಿ ಆಗಲಿ ಅಂತೇಳಿ ನಾನು ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಮತ್ತು ಈಗಾಗಲೇ ನಾನು ಈ ಇಂಥ ವಿಷಯಗಳ ಕುರಿತಾಗಿ ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಅಂದ್ರೆ ಏನು, ಯಾರು MLA MLC MP ಆಗ್ಬೋದು, MLA MLC MP ಆನ್ಲೈನ್ ಮನೆಯಲ್ಲೇ ಕುಳಿತು ಹೇಗೆ ನಾಮಿನೇಷನ್ ತುಂಬುವುದು ಅನ್ನೋದ್ರ ಕುರಿತಾಗಿ, ಮತ್ತು ಈ ಪ್ರಜಾಪ್ರತಿನಿಧಿಗಳ ಆಸ್ತಿ ಮತ್ತು ಅವರ ಹೊಣೆಗಾರಿಕೆಗಳು, ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡು, ಇದನ್ನು ತಿಳ್ಕೊಳ್ಳೋಕ್ಕೆ ಯಾವ ಥರ ನಾವು ತಿಳ್ಕೊಳ್ಬೇಕು ಆನ್ಲೈನ್ ಮೂಲಕ ಅನ್ನೋದನ್ನು ಕುರಿತಾಗಿ ವಿಡಿಯೋ ಮಾಡಿದ್ದೀನಿ. ಮತ್ತು ಈ ಪ್ರಜಾಪ್ರತಿನಿಧಿಗಳ ಕರ್ತವ್ಯಗಳು ಮತ್ತು ಅವರನ್ನು ಡಿಸ್ಕ್ವಾಲಿಫಿಕೇಶನ್ ಮಾಡೋದು ಯಾವಾಗ ಸಾಧ್ಯತೆ ಅನ್ನೋದನ್ನು ಕುರಿತಾಗಿ ವಿಡಿಯೋ ಮಾಡಿದ್ದೀನಿ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ, ಆಂಟಿ ಡಿಫೆಕ್ಷನ್ ಲಾ ಅಂತೇಳಿ ಈ ಕಾಯ್ದೆ ಇದೆ, ಅದರ ಕುರಿತಾಗಿ ವಿಡಿಯೋ ಮಾಡಿದ್ದೀನಿ. ಯಾವಾಗ ಪಕ್ಷಾಂತರ ನಿಷೇಧ ಆಗ್ತದೆ ಅನ್ನೋದು ಹೇಳಿದ್ದೀನಿ. ಮತ್ತು ಈ ಪ್ರಜಾಪ್ರತಿನಿಧಿಗಳ ವಿರುದ್ಧ ದೂರು ಸಲ್ಲಿಸೋದಾದ್ರೆ ಹೇಗೆ ಸಲ್ಲಿಸಬೇಕು, ಯಾವ ರೀತಿ ಆನ್ಲೈನ್ ಮೂಲಕ ಅಥವಾ ವಾಸ್ತವವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದೀನಿ. ಮತ್ತು ಒಂದು ವಿಡಂಬನಾತ್ಮಕವಾದಂಥ ಒಂದು ಕವನ ಮತ್ತು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಈ ರಾಜಕೀಯ ವ್ಯವಸ್ಥೆ ಕುರಿತಾಗಿ ನಿಮ್ಮ ಓಟು ಯಾರಿಗೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ. ಸೊ ಈ ರೀತಿ ವಿಡಿಯೋಗಳನ್ನು ಸಹ ನಾನು ಮಾಡಿದ್ದೇನೆ, ಅವನು ಜನಸಾಮಾನ್ಯರು ನೋಡಿ ತಿಳ್ಕೊಳ್ಳಿ. ಮತ್ತು ಈ ರೀತಿ ನನ್ನ ಅಭಿಪ್ರಾಯಗಳನ್ನು ಒಂದು ಸದುದ್ದೇಶದಿಂದ ಉಪೇಂದ್ರ ಅವರಿಗೆ ಯಶಸ್ವಿ ಆಗಲಿ ಅಂತೇಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಇದರ ಲಾಭವನ್ನು ಅವರು ಆಯಿತು ಮತ್ತು ಸಾರ್ವಜನಿಕರು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.